ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ 3ನೇ ಸರ್ಗ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ರಾಮನ ಮಾನಸ ಪೂಜೆಯ ವಿವರಣೆ ಬಳಿಕ ಬಾಹ್ಯ ಪೂಜೆಯ ಕಥನ ಅಲ್ಲಿತ್ತು. 4ನೆಯ ಸರ್ಗ ಈಗ. ಅದರಲ್ಲಿ ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ ಮತ್ತು ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ ಇವುಗಳ ವರ್ಣನೆ ಇದೆ. ಶಿಷ್ಯ ಕೇಳಿದ ಗುರುಗಳನ್ನು ಅವೆರಡೂ ಭದ್ರಗಳನ್ನು ಮಂಡಲಗಳನ್ನು ಹೇಗೆ ಚಿತ್ರಣ ಮಾಡಬೇಕು ಅದು ಗುರುಗಳು ಹೇಳಿದರು. ನೀನು ಕೇಳಿದಂತೆ ಆ ಅಷ್ಟೋತ್ತರ ಶತ ಅದನ್ನು ಮೊದಲು ಹೇಳ್ತೇನೆ, ಅದರ ಬಳಿಕ ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರವನ್ನು ವಿವರಣೆ ಮಾಡ್ತೇನೆ. ಹಿರಿಯಗೂರ್ಧಂ ತದಾ ರೇಖಾ ದ್ವೇಷತೆ ರೇಖೆಯ ಅಧಿಕೆ 200 ರೇಖೆಗಳನ್ನು ಚಿತ್ರಣ ಮಾಡಬೇಕು, ಅಡ್ಡ ಮತ್ತು ಉದ್ದವಾಗಿ. ಅದರಲ್ಲಿ ಕಪ್ಪು ಬಣ್ಣದ, ಬಿಳಿ ಬಣ್ಣದ, ಹಳದಿ ಬಣ್ಣದ, ಹೀಗೆ ನಾನಾ ಥರದ ಕೋಣಗಳನ್ನು ಚಿತ್ರಣ ಮಾಡಬೇಕು. ವಿಸ್ತಾರವಾದ ವರ್ಣನೆ ಈ 4ನೇ ಸರ್ಗದಲ್ಲಿದೆ. ಆದರೆ ಆ ಶ್ಲೋಕದ ವಿವರಣೆನೂ ನನಗೆ ಅರ್ಥ ಆಗಲಿಲ್ಲ. ಹಿಂದೆ ಹೇಳಿದಂತೆ ಈ ಮಂಡಲಗಳನ್ನು ಚಿತ್ರಣ ಮಾಡೋದು ಬಹಳ ಕಷ್ಟ ಅಂತ ಒಬ್ಬರು ಬಹಳ ವಿಸ್ತಾರವಾದ ವರ್ಣನೆ ಇರೋದು. ಹಾಗಾಗಿ ಹಾಕೋದೇ ಕಷ್ಟ ಅಂದ ಮೇಲೆ ಇದನ್ನು ತಿಳ್ಕೊಳ್ಳೋದಂತೂ ನಮಗೆ ಮತ್ತಷ್ಟು ಕಷ್ಟ. ಅದಕ್ಕಾಗಿ ಅದರಲ್ಲಿ ಸುಮಾರು 12ರಿಂದ 13 ಲಿಂಗಗಳನ್ನು ಚಿತ್ರಣ ಮಾಡಬೇಕು. ಹಳದಿ ಬಣ್ಣ, ಈ ಥರದ ನಾನಾ ಥರದ ಬಣ್ಣಗಳನ್ನು ಅದಕ್ಕೆ ತುಂಬಬೇಕು. ಹಸಿರು ಬಣ್ಣ ಇತ್ಯಾದಿಗಳ ವರ್ಣನೆ ಇದೆ. ಹರಿತ್ಪೀತಯೋರ್ ಮಧ್ಯೇತು ಲೋಹಿತ ಪರಿಧಿ ಕೃತಃ ಪಂಚಮ್ಯಾಂತು ತತಃ ಪಂಕ್ತೌ ಮುದ್ರೈಕಾ ಶಂಕರದ್ವಯಂ, ಹೀಗೆ ವಿಸ್ತಾರವಾಗಿ ಅದನ್ನು ಚಿತ್ರಣ ಮಾಡಬೇಕು. ರಾಜಾರಾಮೇತಿ ಚತ್ವಾರಿ ಹಿ ಅಕ್ಷರಾಣಿ ನಿರೀಕ್ಷೆಯೇ. ಇದನ್ನೆಲ್ಲ ಪೂರ್ಣ ಚಿತ್ರಣ ಮಾಡಿದ ಮೇಲೆ ಆ ಮಂಡಲವನ್ನು ದೂರಿಂದ ನೋಡಿದರೆ ರಾಜ, ರಾಮ, ರಾಮಚಂದ್ರ ಇತ್ಯಾದಿ ಅಕ್ಷರಗಳು ಕಾಣಿಸ್ತವೆ. ವ್ಯತ್ಯಯಾದ್ ರಾಮರಾಜೇತಿ ಬುದ್ಧ ಕಾರ್ಯ ಅಕ್ಷರೇ ನರೈಹಿ. ಕೆಲವೊಂದು ಬಾರಿ ರಾಜ ರಾಮ ಅಂತ ಕಾಣಿಸ್ಬೋದು, ಅಥವಾ ರಾಮರಾಜ ಅಂತ ಕೂಡ ಕಾಣಿಸ್ಬೋದು, ಅಥವಾ ರಾಮ ಅಂತ 3ನೇ ನಾಮವು ಕೂಡ ಅಲ್ಲಿ ವ್ಯಕ್ತ ಆಗ್ತದೆ. ಪಂಕ್ತಿಯ ಚತುರ್ಥಾ ಪ್ರಥಮಂ ಪದಂ ಕೃಷ್ಣೇನ ಕಾರಯೇತ್. ಒಂದು ನಿರ್ದಿಷ್ಟವಾದ ಪಂಕ್ತಿಯನ್ನು ಕಪ್ಪು ಬಣ್ಣದಿಂದ ತುಂಬಿಸಬೇಕು ಅಂತ ಈಗ ವರ್ಣನೆ ಇದೆ. ಪಂಚಮಂ ಸಪ್ತಮಂ ಚಾಪಿ ಹಿ ಅಷ್ಟಮಂ ನವಮಂ ತಥಾ ತಥಾ ಏಕಾದಶಮಂ ಚಾಪಿ ಕೃಷ್ಣವರ್ಣಾನಿ ಪೂರಯೇತ್. ಪ್ರವಿಷ್ಟಂ ದೀಪ್ಯತೆ ಶಶ್ವತ್ತೇನ ವಿಶ್ವಂ ವಿಚೇಷ್ಟತೆ ಅನಾದಿ ಸಂಸಾರತರುಹು ಕರ್ಮಮೂಲ ಫಲಾತ್ಮಕಃ. ಈ ಪರಮಾತ್ಮನಾದಂಥ ಪರಬ್ರಹ್ಮನನ್ನ ಲಿಂಗ ಅಂತ ಕರೀತಾರೆ. ಆ ಲಿಂಗ ಅಂತ ಕರೀಲಿಕ್ಕೆ ಏನು ಕಾರಣ ಅದನ್ನು ಹೀಗೆ ವರ್ಣನೆ ಮಾಡ್ತಾರೆ. ಲೀಯತೆ ಯತ್ರ ಭೂತಾನಿ ನಿರ್ಗಚ್ಚಂತಿ ಯತಃ ಪುನಃ ತೇನ ಲಿಂಗಂ ಪರಂ ವ್ಯೋಮ ಇತ್ಯುಕ್ತಂ ಬ್ರಹ್ಮವಿದುತ್ತಮೈಹಿ. ಲೀಯಂತೆ ಯತ್ರ ತತ್ ಲಿಂಗಂ. ಯಾವ ಪರಬ್ರಹ್ಮನಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲ ವಸ್ತುಗಳು ಕೂಡ, ಎಲ್ಲ ಚೇತನಗಳು ಕೂಡ ಲೀನವಾಗ್ತವೆ. ಅದಕ್ಕಾಗಿ ಅವನಿಗೆ ಲಿಂಗ ಅಂತಿದ್ರು. ನಿರ್ಗಂಚಿ ಯತಃ ಪುನಃ, ಅಲ್ಲಿ ಲೀನ ಆಗ್ತವೆ ಮತ್ತು ಹೊರಗೆ ಬರ್ತವೆ. ಅದಕ್ಕಾಗಿ ಅವನಿಗೆ ಲಿಂಗ ಅಂತ ಹೀಗೆ ಹೆಸರು. ರಮಣಾದ್ ರಾಮ ಇತ್ಯುಕ್ತೋ ಯೋಗಿ ಪರಮಃ. ರಾಮ ಅನ್ನೋ ಶಬ್ದದ ವಿವರಣೆ ಹಿಂದೂ ಕೂಡ ಬಂದಿತ್ತು, ಮತ್ತೊಂದು ಬಾರಿ ಅದರ ವಿವರಣೆ ಇಲ್ಲಿದೆ, ಅದನ್ನು ಶ್ರವಣ ಮಾಡಬೇಕು. ರಮಣಾತ್ ರಾಮ, ನಿತ್ಯ ತನ್ನ ಸುಖದಲ್ಲಿ ಯಾವತ್ತೂ ಆಸಕ್ತನಾದ್ದರಿಂದ ಆತನಿಗೆ ರಾಮ ಅಂತಿದ್ರು. ಮತ್ತು ಅವನಲ್ಲಿ ಜ್ಞಾನಿಗಳು ಸಂತೋಷ ಪಡ್ತಾರೆ ಅವನನ್ನು ಪಡೆದುಕೊಂಡು. ಅವನನ್ನು ಪಡೆಯೋದಕ್ಕಿಂತ ಮುಂಚೆ ಅವರು ದುಃಖಿಗಳಾಗಿರ್ತಾರೆ, ಆತನನ್ನು ಪಡ್ಕೊಂಡ ಮೇಲೆ ಅವರು ಸುಖಿಗಳಾಗ್ತಾರೆ. ಅದಕ್ಕಾಗಿ ಆತನನ್ನು ರಾಮ ಅಂತ ಹೀಗೆ ಕರೀತಾರೆ. ಲಿಂಗಾಂಶ ಶಬ್ದಕ್ಕೆ ಮತ್ತೊಂದು ವಿವರಣೆ ಇದೆ. ಲಿಂಗತೆ ಚಿಂತ್ಯತೆ ಏನ ಭಾವೇನ ಭಗವಾನ್ ಶಿವ ಲಿಂಗರೂಪಿ ಸ ರಾಮೇತಿ ಲಿಂಗಂ ಜೇತಿ ದ್ವಿನಾಮಕಃ. ಲಿಂಗತೆ ಅಂದರೆ ಚಿಂತ್ಯತೆ, ಲಿಗಿ ಗತವು ಅಂತ ಧಾತು. ಗಮನಾರ್ಥಕವಾದಂಥ ಧಾತುಗಳನ್ನೆಲ್ಲ ಜ್ಞಾನಾರ್ಥಕವಾಗಿ ಇಟ್ಕೊಳ್ಬೇಕು ಅಂತ ಒಂದು ಸಾಮಾನ್ಯ ನಿಯಮ. ಹಾಗಾಗಿ ಇದನ್ನು ಚಿಂತನೆ ಮಾಡ್ತಾರೆ. ಈ ರಾಮಕರ ಅಂತ ಪರಬ್ರಹ್ಮನನ್ನು ಎಲ್ಲರೂ ಚಿಂತನೆ ಮಾಡ್ತಾರಾದ್ರಿಂದ
ಅವನಿಗೆ ಲಿಂಗ ಅಂತ ಹೆಸರು. ಉತ್ಪತ್ತಿಗೆ ಕಾರಣ ಅಂತ ಅರ್ಥ ಈಗಾಗಲೇ ಬಂತು. ಉತ್ಪತ್ತಿಗೆ ಕಾರಣ ಆದ್ದರಿಂದ ಅವನ್ನ ಲಿಂಗ ಅಂತ ಹೀಗೆ ಕರೀತಾರೆ. ಆ ಭಗವಂತನ ಮೂಲ ಲಕ್ಷಣ ಏನಿದೆ ಆ ಮೂಲ ಲಕ್ಷಣವೇ ಜನ್ಮಾದ್ಯಸ್ಯತಃ ಅಂತ ಒಂದು ಲಕ್ಷಣ. ಓಂ ಅಸಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಮೊದಲನೇ ಸೂತ್ರ. ಬ್ರಹ್ಮನ ಜಿಜ್ಞಾಸೆ ಮಾಡಿ, ಅಥ ಈ ಜಗತ್ತಿನಲ್ಲಿ ನಾನಾ ಥರದ ಸುಖ ದುಃಖವನ್ನೆಲ್ಲವನ್ನು ಅನುಭವಿಸಿ ಈ ಸಂಸಾರ ಎಲ್ಲ ನಿಸ್ಸಾರ ಅಂತ ಗೊತ್ತಾದ ಮೇಲೆ ಇನ್ನು ತತ್ವಜ್ಞಾನವನ್ನು ಪಡ್ಕೋಬೇಕು ಅಂತ ನಿರ್ಧಾರ ಮಾಡಿದ ಮನುಷ್ಯ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಮೊದಲನೇ ಸೂತ್ರ. ಆ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂದರೆ, ಆ ಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂದರೆ ಅವನಿಗೊಂದು ಲಕ್ಷಣ ಇರಬೇಕಲ್ಲ. ಯಾವ ಲಕ್ಷಣ ಇದ್ದಂಥ ವಸ್ತುವನ್ನು ನಾವು ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂದರೆ ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಎರಡನೇ ಸೂತ್ರ. ಜನ್ಮಾದಿ ಅಸ್ಯ, ಈ ಜಗತ್ತಿನ ಜನ್ಮ ಅಂದರೆ ಹುಟ್ಟು, ಇದರ ಪಾಲನೆ, ಇದರ ನಾಶ ಇವೆಲ್ಲವೂ ಕೂಡ ಯಾವುದರಿಂದ ಆಗ್ತವೋ ಅದು ಪರಮಾತ್ಮ, ಅದೇ ಬ್ರಹ್ಮ ಅಂತ ಅದರ ಲಕ್ಷಣ. ಹೀಗೆ ಪರಮಾತ್ಮನ ಪ್ರಧಾನ ಲಕ್ಷಣವೇ ಜಗತ್ತಿನ ಹುಟ್ಟು ಇತ್ಯಾದಿಗಳಿಗೆ ಕಾರಣ ಅಂತ. ಹೀಗೆ ಹುಟ್ಟಿಗೆ ಕಾರಣ ಆದ್ದರಿಂದ ಅವನನ್ನು ಲಿಂಗ ಅಂತ ಕರೀತಾರೆ. ಅದಕ್ಕಾಗಿ ಪರಮಾತ್ಮನ ಹೇಗೆ ಉಪಾಸನೆ ಮಾಡಬೇಕು ಅಂತ ಹಿಂದಿನವರಿಗೆ ಒಂದು ಗೊಂದಲ ಏರ್ಪಟ್ಟಾಗ ಆತನನ್ನು ವಿಷ್ಣುವಿನ ರೂಪದಲ್ಲಿ ಚತುರ್ಭುಜ, ಅಷ್ಟಭುಜ, ದ್ವಿಭುಜ, ಸಹಸ್ರಭುಜ ಹೀಗೆ ನಾನಾ ಭುಜವುಳ್ಳವನು, ಪೀತಾಂಬರ ಹುಟ್ಟವನು, ಶಂಖಚಕ್ರ ಗದಾಧಾರಿಯಾದವನು, ಇನ್ನೂ ನಾನಾ ಥರದ ರೂಪ ಇದ್ದವನು ಅಂತ ಹೀಗೆಲ್ಲ ಉಪಾಸನೆ ಮಾಡೋದೇನಿದೆ ನಮ್ಮ ಕಲ್ಪನೆಗೆ ಮೀರಿ ಒಂದು ವೇಳೆ ಆದರೆ, ನಿಮ್ಮ ಕಲ್ಪನೆಗೆ ಸಾಧ್ಯ ಆದರೆ ಉಪಾಸನೆ ಮಾಡಿ, ಅದೊಂದು ಕಲ್ಪನೆಗೆ ಮೀರಿದ್ದಾದರೆ ಅವನನ್ನು ಕೇವಲ ಲಿಂಗ ರೂಪದಿಂದ ಉಪಾಸನೆ ಮಾಡಿಬಿಡಿ, ಅದು ಬಹಳ ಸರಳ. ಅದಕ್ಕಾಗಿ ಲಿಂಗ ರೂಪದಿಂದ ಅವನನ್ನು ಉಪಾಸನೆ ಮಾಡೋದೇನಿದೆ ಆ ಬ್ರಹ್ಮಸೂತ್ರದಿಂದ ಪ್ರತಿಪಾದಿತ ಆಗಿದೆ. ಅದು ನಮ್ಮ ಬುದ್ಧಿಗೆ ಸರಳವಾಗಿ ನಿಲ್ಕುವಂಥದ್ದು ಕೂಡ. ಬಹೂನಿ ಸಂತಿ ನಾಮಾನಿ ರಮೇಶಸ್ಥ ಮಹಾತ್ಮನಃ, ಮಹಾತ್ಮನಾದ ಈ ರಾಮನಿಗೆ ಅನೇಕ ನಾಮಗಳಿವೆ. ರಜಾಂಸಿ ಗಣೇತ್ಯೇಕೋ ಭೂಮಿಯರ್ ನೈವಾಖಿಲೇಶಿತು, ಭೂಮಿಯಲ್ಲಿದ್ದಂಥ ಧೂಳುಗಳನ್ನು ನಾವು ಲೆಕ್ಕ ಹಾಕಬಹುದು. ಪರಮಾತ್ಮನ ನಾಮಗಳನ್ನು, ಅವನ ಗುಣಗಳನ್ನು ಲೆಕ್ಕ ಹಾಕೋದು ಅತ್ಯಂತ ಅಸಾಧ್ಯವಾದಂಥ ಕೆಲಸ. ತತ್ಸ್ಥಾನಂ ರಾಮಲಿಂಗಸ್ಯ ಧ್ಯಾನಾರ್ಥಂ ಪರಿಕಲ್ಪಿತಂ, ಈ ಮಂಡಲವನ್ನು ಏನು ಚಿತ್ರಣ ಮಾಡ್ತಾರಲ್ಲ ಅದರಲ್ಲಿ 8 ದಳಗಳಿಂದ ಕೂಡಿದಂಥ ಒಂದು ಪದ್ಮ ಇದೆ. ಅದರಲ್ಲಿ ನಾವು ಸೀಮಾತೀತನಾದಂಥ ಭಗವಂತನನ್ನು ನಮ್ಮ ಬುದ್ಧಿಗೆ ತಕ್ಕಂತೆ ಸೀಮಿತಗೊಳಿಸಿ ಅವನನ್ನು ಉಪಾಸನೆ ಮಾಡಬೇಕು. ಇಲ್ಲದೇ ಇದ್ದರೆ ಅವನನ್ನು ಉಪಾಸನೆ ಮಾಡೋದೇ ನಮಗೆ ಅಸಾಧ್ಯ ಆಗಿತ್ತು. ಪ್ರಯೋಜನಂ ನತೇನಾತ್ರ ಪ್ರಕೃತಂ ತದ್ವಿವಿಚ್ಯತೆ. ಕ್ರಿಯಾಪ್ರಧಾನ ಪ್ರಾಣಶ್ಚ ಪಂಚಧಾಸು ಪ್ರವೃತ್ತಿನಃ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೀಗೆ 4 ರೂಪಗಳಿಂದ ಆತ, ಹೀಗೆ 5 ರೂಪಗಳಿಂದ ಆತನೇ ಈ ಜಗತ್ತಿನ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾನೆ. ಈ ಪ್ರಾಣ ಅನ್ನೋ ಶಬ್ದ ಏನಿದೆ ಅದು ಮೂಲತಃ ಅನಚೇಷ್ಟಾಯಾಮ ಅಂತ ಧಾತು. ಚೇಷ್ಟ ಅಂತ ಅದರ ಅರ್ಥದ ವಿವರಣೆ, ಕ್ರಿಯೆ ಮಾಡುವುದು, ಚಟುವಟಿಕೆ ಮಾಡುವುದು ಅಂತ ಅದರ ಅರ್ಥ. ಅನ ಅಂತ ಅದರ ಮೂಲ ಕ್ರಿಯಾಪದ, ಮೂಲ ರೂಪ. ಹೀಗೆ ಅನ ಅಂತ ಏನಿದೆ ಅದಕ್ಕೆ ಪ್ರ ಅಂತ ಪುಸ್ತಕ ಬಂದಾಗ ಆ ಪ್ರ ಅನ್ನೋ ಪುಸ್ತಕದಲ್ಲಿ ರ ಇದೆಯಲ್ಲ, ಆ ರದ ಕಾರಣದಿಂದ ಪ್ರಾಣ ಆಯ್ತಷ್ಟೆ. ಮೂಲ ತವರ್ಗೀಯ ಅನುನಾಸಿಕ ಅಕ್ಷರ ಅದು. ಪ್ರಕಾರದ ಕಾರಣದಿಂದಾಗಿ ಅದು ನಕಾರವನ್ನು ಪಡೆದು ಪ್ರಾಣ ಆಯಿತು. ಅಪಾನ, ವ್ಯಾನ, ಉದಾನ, ಸಮಾನ ಅಲ್ಲಿ ರ ಇಲ್ಲ, ಹಾಗಾಗಿ ಅವೆಲ್ಲ ಅಪಾನ, ವ್ಯಾನ ಹೀಗೆ ನಕಾರಾಂತವಾಗಿ ಕೊನೆಗೊಳ್ತವೆ. ಎಲ್ಲದಕ್ಕೂ ಅನ ಅನ್ನುವ ಕ್ರಿಯಾಪದ ಏನಿದೆ ಅದೇ ಮೂಲ. ವಾಗೀಂದ್ರಿಯಾದಿ ಕರ್ಮೇಶು ಕ್ರಿಯಾ ಪ್ರಾಣಾಶ್ರಯಾಮಕ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಹೀಗೆ 5 ಕರ್ಮೇಂದ್ರಿಯಗಳು. ಆಮೇಲೆ 5 ಜ್ಞಾನೇಂದ್ರಿಯಗಳು, ಅವಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ವಾಗೀಂದ್ರಿಯ ಮೊದಲಾದ ಕರ್ಮೇಂದ್ರಿಯಗಳು. ವಾಗೀಂದ್ರಿಯ ಮಾತನಾಡಲಿಕ್ಕೆ ಉಪಯೋಗ ಆಗುವಂಥದ್ದು, 2 ಕೈಗಳು, 2 ಕಾಲುಗಳು, ಆಮೇಲೆ ವಾಕ್, ಪಾಣಿ, ಪಾದ, ಪಾಯು, ಮಲ ವಿಸರ್ಜನದ ಇಂದ್ರಿಯ, ಮೂತ್ರ ವಿಸರ್ಜನದ ಇಂದ್ರಿಯ, ಹೀಗೆ 5 ಕರ್ಮೇಂದ್ರಿಯಗಳು. ಇದಕ್ಕೆಲ್ಲದಕ್ಕೂ ಈ ಪ್ರಾಣವೇ ಕಾರಣ. ಪ್ರಾಣ ಅನ್ನುವಂಥ ಈ ವಾಯು ಶರೀರದಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡಿದರೆ ಅದನ್ನು ಆ ಎಲ್ಲ ಕ್ರಿಯೆಗಳು ಸರಳವಾಗಿ ಸಾಧ್ಯ. ಹೃದಯ ಪ್ರಾಣ, ಇದು ಅಮರಕೋಶದ ವಿವರಣೆ. ಹೃದಯದಲ್ಲಿ ಪ್ರಾಣ ಇರ್ತದೆ. ಹೃದಯ ಪ್ರಾಣ, ಗುದೆ, ಅಪಾನ,
ಮಲವಿಸರ್ಜನೆಗೆ ಅಪಾನ ಅನ್ನುವಂಥ ವಾಯು ಕಾರಣ. ಸಮಾನೋ ನಾಭಿಮಂಡಲ, ಸಮಾನ ಅನ್ನುವಂಥ ವಾಯು ಏನಿದೆ ಅದು ನಾಭಿಮಂಡಲದಲ್ಲಿ ಇದ್ದು ಅಲ್ಲಿಯ ಚಟುವಟಿಕೆಗಳಿಗೆ ಕಾರಣ. ಉದಾನ ಮತ್ತು ಸಮಾನ. ಸಮಾನೋ ನಾಭಿಮಂಡಲೆ ವ್ಯಾನ ಸರ್ವ ಶರೀರಕ. ವ್ಯಾನ ಅನ್ನೋ ಪ್ರಾಣ ಏನಿದೆ ಇಡೀ ಶರೀರದಲ್ಲಿರುವಂಥದ್ದು. ಇನ್ನೊಂದು ವಾಯುವಿನ ಕೆಲಸ ಏನಿದೆ ಅದರ ಸ್ಥಾನ ಏನಿದೆ ಅದು ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ಅಂತೂ ಈಗ 5 ರೂಪದಿಂದ ಆ ಒಬ್ಬನೇ ಭಗವಂತ ಈ ಶರೀರದ ಕ್ರಿಯೆಗಳನ್ನು ನಡೆಸ್ತಾನೆ. ಅನಾದಿ ಸಂಸಾರ ತರುವ ಈ ಸಂಸಾರ ಅನ್ನೋ ವೃಕ್ಷ ಏನಿದೆ ಇದು ಅನಾದಿ ಆಗುತ್ತೆ. ಅದಕ್ಕೆ ಕರ್ಮ ಮೂಲ ಫಲಾತ್ಮಕ. ನಾವು ಏನು ಮಾಡಿರ್ತೀವಲ್ಲ ಕರ್ಮ, ಆ ಕರ್ಮದಿಂದಾಗಿ ಸಂಸಾರ ನಡೆದಿದೆ. ಆ ಕರ್ಮದಿಂದಾಗಿ ನಾವು ಫಲವನ್ನು ಪಡ್ಕೊಳ್ತೀವಿ. ದೇಹಾಭಿಮಾನಿನೋ ಜೀವಾಹ ಫಲಭೋಗಾಯ ಪಕ್ಷಿಣಃ. ಈ ಜೀವರೇನಿದ್ದಾರೆ ಅವರು ಪಕ್ಷಿಗಳು ಅಂತ ಅನಿಸ್ಕೊಂಡು ಈ ವೃಕ್ಷದಲ್ಲಿದ್ದಾರೆ. ಅವರು ಫಲಭೋಗಾಯ, ಇಲ್ಲಿದ್ದು ಫಲ ಅನುಭವಿಸ್ಬೇಕಲ್ಲ. ಯಥಾಕರ್ಮ ಸುಖಂ ದುಃಖಂ ಖಾದಂತಿ ಸ್ವೇಶ್ವರಾರ್ಪಿತಂ. ಯಥಾಕರ್ಮ, ತಾವು ಹಿಂದೇನು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅದರ ಅನುಸಾರವಾಗಿ ಕೆಟ್ಟ ಫಲ, ಹೀಗೆ ಅವನ್ನು ಅನುಭವಿಸ್ತಾರೆ. ಈಶ್ವರ ಅರ್ಪಿತಂ, ಎರಡನ್ನೂ ಕೊಟ್ಟಿದ್ದು ಈಶ್ವರನೇ. ಜನ್ಮ ಸಹಸ್ರೇಶು, ಸಾವಿರಾರು ಜನ್ಮಗಳಲ್ಲಿ ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಜ್ಞಾನಿಯಾಗಿರ್ತಾನೆ, ಆತ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ತದ್ ಆತ್ಮಸಂಸ್ಥಂ ರಾಮರೂಪಂ ಜ್ಞಾತ್ವ ಮೋಕ್ಷೀ ಭವತಿ ಅಲಂ. ತನ್ನೊಳಗೆ ಇರುವಂಥ ರಾಮನನ್ನ ಆತ ತಿಳಿದುಕೊಂಡು ಮೋಕ್ಷ ಪಡ್ಕೊಳ್ಳಿಕ್ಕೆ ಆತ ಯೋಗ್ಯನಾಗ್ತಾನೆ. ಇಂದ್ರಿಯಾಣಿ ಪರಾಣ್ಯೇವ ತೇಭ್ಯೋ ಬುದ್ಧಿ ಪರಾಮತ ತತ್ಪರ ಪರಮಾತ್ಮ ಚ ಸರ್ವಸಾಕ್ಷಿ ವಿನಿಶ್ಚಿತಃ. ಇಂದ್ರಿಯಾಣಿ ಪರಾಣ್ಯಾಹು ಅಂತ ಹೀಗೆ ಭಗವದ್ಗೀತಾದ ಶ್ಲೋಕವು ಕೂಡ ಇಂಥದೇ ಅರ್ಥವನ್ನು ಹೇಳ್ತದೆ. ಆ ಇಂದ್ರಿಯಗಳಿಗಿಂತ ಬುದ್ಧಿ ಹೆಚ್ಚು ಶ್ರೇಷ್ಠವಾದದ್ದು. ಇಲ್ಲಿ ಇಂದ್ರಿಯ ಮತ್ತು ಬುದ್ಧಿ ಅಂತನ್ನುವಂಥ 2 ಶಬ್ದಗಳೇನು ಬಂದಿವೆ ಅವು ಆ ಇಂದ್ರಿಯ ಅಭಿಮಾನಿ ದೇವತೆಗಳು ಮತ್ತು ಬುದ್ಧಿ ಅಭಿಮಾನಿ ದೇವತೆಗಳು, ಹೀಗೆ ಅವರನ್ನ ಹೆಸರಿಸಿದ್ದು ಅಂತ ತಿಳ್ಕೊಳ್ಬೇಕು. ತತ್ಪರ ಪರಮಾತ್ಮ, ಕೊನೆಯದಾಗಿ ಇವರೆಲ್ಲರನ್ನೂ ಮೀರಿ ನಿಂತವನೇನಿದ್ದಾನೆ ಆತನೇ ಪರಮಾತ್ಮ. ದ್ವಾಸುಪರ್ಣ ಏಕವೃಕ್ಷಂ ಸಮಾಶ್ರಿತ್ಯ ಸ್ಥಿತವು ತಯೋಹೋ ಏಕ ಸಾರಫಲಂ ಸ್ವಾದು ಖಾದತ್ಯನ್ಯೋ ವಿಚಕ್ಷತೆ. ಇದು ಕೂಡ ಅಥರ್ವಣ ಉಪನಿಷತ್ತಿನಲ್ಲಿ ಬಂದಂಥ ಒಂದು ಉಪನಿಷದ್ ವಾಕ್ಯ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ, ಅರ್ಥ ಅದೇ ಶಬ್ದಗಳನ್ನು ಸ್ವಲ್ಪ ಬದಲಾವಣೆ ಮಾಡಿ ಈ ಆನಂದ ರಾಮಾಯಣದ ಈ 4ನೇ ಶಬ್ದದ 87ನೇ ಶ್ಲೋಕ ಅದನ್ನು ವಿವರಿಸಿದೆ. ಅದಕ್ಕೆ ಆ ಅಥರ್ವಣ ಉಪನಿಷತ್ತಿನ ಆ ಮಾತಿಗೆ ಬಹಳ ವಿಸ್ತಾರವಾದ ಅರ್ಥ, ಅದ್ವೈತ ಪರವಾಗಿಯೂ ದ್ವೈತ ಪರವಾಗಿಯೂ ನಮಗೆ ಕಾಣಿಸ್ತದೆ. ಅದು ಕನ್ನಡ ಇದ್ದಂತೆ, ಉಪನಿಷತ್ತುಗಳು ಶಾಸ್ತ್ರಗಳೆಲ್ಲ ಕನ್ನಡ ಇದ್ದಂತೆ. ಅಲ್ಲಿ ನಾವು ನಮ್ಮ ಮುಖವನ್ನೇ ನೋಡ್ತೇವೆ. ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ ಪೂರ್ವಾಪರಗಳನ್ನು ಆಲೋಚನೆ ಮಾಡಿ ಸರಿಯಾದ ಅರ್ಥವನ್ನು ತಗೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ದ್ವಾಸುಪರ್ಣ, ದ್ವವು ಅಂತ ಇಬ್ಬರು ಸುಪರ್ಣರಿದ್ದಾರೆ. ಈ ದೇಹ ಅನ್ನೋ ವೃಕ್ಷ ಏನಿದೆಯಲ್ಲ, ದೇಹ ಅನ್ನೋದೊಂದು ಅಶ್ವತ್ಥ ವೃಕ್ಷ ಇದ್ದಂತೆ. ಈ ದೇಹ ಅನ್ನುವಂಥ ಅಶ್ವತ್ಥ ವೃಕ್ಷದಲ್ಲಿ ದ್ವವು ಸುಪರ್ಣವು, ಇಬ್ಬರು ಪಕ್ಷಿಗಳಿದ್ದಾರೆ. ಸುಪರ್ಣವು ಅಂದ್ರೆ ಪಕ್ಷಿಗಳು. ಸಜುಜವು ಯಾವತ್ತೂ ಜೊತೆಗೆ ಇರ್ತಾರಂತ. ಅವರಿಗೆ ಬೇರ್ಪಡುವಿಕೆ ಅನ್ನೋದೇ ಇಲ್ಲ. ಸಖಾಯವು ಒಳ್ಳೆ ಮಿತ್ರರವರು ಭಗವಂತನಿಗೆ ಮತ್ತು ಈ ಜೀವನಿಗೆ ಅನಾದಿ ಕಾಲಂದು ಬಿಡಬಿಡದಂಥ ಸ್ನೇಹ. ನಮಗೆ ನಿಜವಾದ ಮಿತ್ರರು ಯಾರಾದರೂ ಇದ್ದರೆ ಅವ್ರು ನಮ್ಮ ಸುತ್ತಮುತ್ತಲಿರುವಂಥ ಈ ಬಂಧು ಮಿತ್ರರಲ್ಲ, ಈ ಭಗವಂತನೇ ನಮಗೆ ನಿಜವಾದ ಮಿತ್ರ. ಸಮಾನಂ ವೃಕ್ಷಂ ಪರಿಷತ್ವ ಜಾತೆ, ಒಂದೇ ವೃಕ್ಷದಲ್ಲಿ ಇವರಿಬ್ಬರು ಇದ್ದಾರೆ. ದೇಹ ಅನ್ನುವಂಥ ಒಂದು ಅಶ್ವತ್ಥ ವೃಕ್ಷ, ಅದರೊಳಗೆ ಇವರಿಬ್ಬರು ಕೂಡ ಇದ್ದಾರೆ. ಪರಿಷತ್ವ ಜಾತೆ, ಅದಕ್ಕೆ ಅಂಟಿಕೊಂಡಿದ್ದಾರೆ. ತಯೋರ್ ಅನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಅವರಲ್ಲಿ ಒಬ್ಬನಾದಂಥ ಜೀವ ಏನಿದ್ದಾನೆ, ಅವರಲ್ಲಿ ಒಬ್ಬನಾದಂಥ ಜೀವ ಆತ ಪಿಪ್ಪಲವನ್ನು, ಅಶ್ವತ್ಥ ವೃಕ್ಷದ ಹಣ್ಣನ್ನು ತಿಂತಾ ಇದ್ದಾನೆ. ಆ ದೇಹದಲ್ಲಿ ಇಟ್ಕೊಂಡು ಕರ್ಮ ಮಾಡ್ತಾನೆ ಅವನು. ಆ ದೇಹದಲ್ಲಿ ಇಟ್ಕೊಂಡು ಕರ್ಮ ಮಾಡಿ ಆ ಕರ್ಮದ ಫಲವನ್ನು ತಿನ್ನುವ ಅವಕಾಶ ಯಾರಿಗೆ? ಜೀವನಿಗೊಬ್ಬನಿಗೆ. ಭಗವಂತ ಆ ಕರ್ಮವನ್ನು ಮಾಡೋದೂ ಇಲ್ಲ, ಆ ಕರ್ಮದ ಫಲವನ್ನು ಆತ ಅನುಭವಿಸೋದೂ ಇಲ್ಲ. ಆತ ಮಾಡುವಂಥ ಕರ್ಮಗಳೆಲ್ಲ ತನ್ನ ಲೀಲೆಯಿಂದ ಮಾಡ್ತಾನೆ, ಇಚ್ಛೆಯಿಂದ ಮಾಡ್ತಾನೆ. ಆದ್ದರಿಂದ ದೇಹದಲ್ಲಿ ಇದ್ದು ಆ ಅಶ್ವತ್ಥದ ಹಣ್ಣನ್ನು ತಿನ್ನುವಂಥ
ಒಂದು ಅವಕಾಶ ತಿನ್ನುವಂಥ ಅನಿವಾರ್ಯತೆ ಜೀವನಿಗೆ ಮಾತ್ರ ಹೊರತು ಪರಮಾತ್ಮನಿಗಿಲ್ಲ. ತಯೋರ ಅನ್ಯ ಒಬ್ಬನೇ ತಿಂತಾನ ಅವನು. ಸ್ವಾದ್ವಸ್ತಿ ಬಹಳ ರುಚಿಕರವಾಗಿದೆ ಅಂತ ಕಾಣಿಸ್ತದಂತ ಅವನಿಗೆ. ಅದು ವಾಸ್ತವಿಕವಾಗಿ ಸ್ವಾದವಾಗಿಲ್ಲ. ಕರ್ಮಗಳು ಈ ದೇಹದಲ್ಲಿದ್ದು ನಾವೇನು ಕರ್ಮ ಮಾಡಬಲ್ಲೆವು? ನಾವು ಒಂದು ಕರ್ಮ ಮಾಡಲಿಕ್ಕೆ ಹೋದ್ರೆ 10 ಕರ್ಮಗಳನ್ನು ಕೆಟ್ಟ ಕರ್ಮ ಮಾಡಿರ್ತೇವೆ. ಅನಿವಾರ್ಯವಾಗಿ ಅದರಿಂದ ಕೆಟ್ಟ ಫಲಗಳೇ ಅನುಭವಿಸ್ತೇವೆ. ಅದಕ್ಕಾಗಿ ಅಸ್ವಾದೇವ ಸ್ವಾದ್ವಸ್ತಿ ಹೀಗೆ ಅಥರ್ವಣ ಉಪನಿಷತ್ತಿನ ಮಾಧ್ವ ಭಾಷ್ಯ. ಸ್ವಾದುವತ್ ಸರ್ವದಾ ಅಸ್ತಿ ನತು ಸ್ವಾದ್ದೇವ ತಸ್ಯೇದಾಹುಕ್ತಿ ಪರಂ ಸ್ವಾದ್ವಗ್ರೆ ತನ್ನೋನ್ಯ ಷಡ್ಯ ಪಿತರಂ ನ ವೇದ ಇತಿ ಅಜ್ಞಾನಾಂ ಸ್ವಾದು ನಿಷೇಧಾತ್. ಮತ್ತು ಸ್ವಾದೇವ ವಾಸ್ತವಿಕವಾಗಿ ರುಚಿ ಅಲ್ಲ. ಇದರಲ್ಲೇನೋ ಅಂತ ಸಾರವಿಲ್ಲ. ಆದರೂ ಇದು ಬಹಳ ಸಾರವತ್ತಾಗಿದೆ ಅಂತ ತಿಳ್ಕೊಂಡು ಆತ ಭ್ರಮಿಸಿ ತಿಂತಾನೆ. ಇದು ಅವನ ಆ ಜೀವನ ಅನಿವಾರ್ಯವಾದಂಥ ಪರಿಸ್ಥಿತಿ. ಅನಷ್ಟನನ್ನು ಅಭಿಜಾತ ಸೀತಿ ಇನ್ನೊಬ್ಬ ಇದ್ದಾನೆ, ಅವನೇನು ತಿಂತಿಲ್ಲ, ತಿನ್ನುವ ಅನಿವಾರ್ಯತೆ ಇಲ್ಲ ಅವನಿಗೆ. ಆದರೂ ಅಭಿಜಾತ ಶೀತಿ ಅವನಿಗೆ ಅಷ್ಟು ಶಕ್ತಿ ಇದೆ. ಈ ತಿಂದು ಈತ ಬಡವಾಗಿದ್ದಾನೆ, ಮೊದಲನೇ ಹಕ್ಕಿ. ಆತ ತಿನ್ನಲು ಕೂಡ ಬಲಿಷ್ಠನಾಗಿದ್ದಾನೆ. ಜಗವೆಂಬೋ ಗಿಡ ಹುಟ್ಟ ಇದನ್ನ ಹಕ್ಕಿಗಳೆರಡು ಇದಾವಪ್ಪ ಅಂತ ಮಾತಿದೆಲ್ಲ, ಅದೆಲ್ಲ ಈ ಅಥರ್ವಣ ಉಪನಿಷತ್ತಿನ ಸಾರವನ್ನು ಒಳಗೊಂಡದ್ದೇ ಮಾತು. ತಿನ್ನದ ಹಕ್ಕಿ ಬಲವಾಗೈತೆ, ತಿಂದ ಹಕ್ಕಿ ಬಡವಾಗಿದೆ ಅಂತ ಹೀಗೆ ಅದರ ಮಾತು. ಜೀವ ಏನೇ ಕರ್ಮಗಳನ್ನ ಮಾಡ್ತಾನಲ್ಲ, ಸತ್ಕರ್ಮಗಳನ್ನ, ಅದರ ಸಾರವನ್ನೆಲ್ಲ ಸ್ವೀಕಾರ ಮಾಡುವನು ಈ ಪರಮಾತ್ಮನೇ. ಆದರೆ ಈ ಜೀವ ಏನಿದ್ದಾನಲ್ಲ, ಆ ಸಾರಭೂಕ್ತವಾದಂತಹ ತನಗೆ ಪ್ರೇರಕನಾದಂತಹ ಪರಮಾತ್ಮನನ್ನ ಇತರಂ ನವೇದ, ಆತ ನಮಗೆ ಅಪ್ಪ, ಆ ಅಪ್ಪನ ಪರಿಚಯವೇ ನಮಗಿಲ್ಲ. ಇದಕ್ಕೆ ಅಜ್ಞಾನಂ ಸ್ವಾದು ನಿಷೇಧ. ಹಾಗಾಗಿ ಸಾರಭೋಗವನ್ನ, ನಿಜವಾದ ಸ್ವಾದವನ್ನು ಸ್ವೀಕಾರ ಮಾಡೋನು ಅವನೊಬ್ಬನೇ. ಈತ ಅಸ್ವಾದವಾದದ್ದು, ಏನೂ ಸಾರವಿಲ್ಲದೆ ಇದ್ದು ರುಚಿಕರ ಅಲ್ಲದೇ ಇದ್ದುದನ್ನ ಬಾಯಿ ಚಪ್ಪರಿಸಿಕೊಂಡು ತಿಂದು ಅಲ್ಲೇ ಒದ್ದಾಡ್ತಾ ಇದ್ದಾನೆ. ಸ್ವಾತಂತ್ರ್ಯೇಣೈವ ಭೋಕ್ತೃತ್ವಾತ್ ಸರ್ವಭೋಗಾಚ ಸರ್ವದಾ ಅಭೋಕ್ತಾ ಚೈವ ಭೋಕ್ತಾ ಚ ಭಗವಾನ್ ವಿಷ್ಣುರವ್ಯಯ ಅಂತ ಇದು ತತ್ವಸಾರೆ. ಅಥರ್ವಣ ಉಪನಿಷತ್ತಿನ ಮಾಧ್ವ ಭಾಷ್ಯದಲ್ಲೇ ಮಧ್ವಾಚಾರ್ಯರು ಆ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆಯುವಾಗ ಬೇರೆ ಬೇರೆ ಗ್ರಂಥಗಳಿಂದ ನಮಗೆ ಪರಿಚಯವೇ ಇಲ್ಲಿರುವಂಥ ಅನೇಕ ಗ್ರಂಥಗಳು, ಅದರಿಂದ ಶ್ಲೋಕಗಳನ್ನು ಉದಾಹರಿಸ್ತಾರೆ. ಆತ ಆ ಅವಿನಾಶಿ ಆದಂಥ ಭಗವಂತ ಸ್ವತಂತ್ರ, ಆತ ಸಾರವನ್ನೇ ಸ್ವೀಕಾರ ಮಾಡುವನು. ಆತನಿಗೆ ಯಾವುದೇ ದುಃಖನೂ ಕೂಡ ಇಲ್ಲ. ನಿಜವಾದ ಫಲಭೋಕ್ತ ಆತನೇ. ಹೊರಗಿರುವ ಚರತವನ್ನು ತಿನ್ನುವವನು ಈ ಜೀವ, ಒಳಗಿರುವ ಸಾರವನ್ನು ತಿನ್ನುವವನು ಅವನು. ಆದ್ದರಿಂದ ಆ ಶ್ರುತಿಗಳ ಸಾರವನ್ನು ಹೀಗೆ ಸ್ವೀಕಾರ ಮಾಡಬೇಕು ಅಂತ ಅಥರ್ವಣ ಉಪನಿಷತ್ತಿನ ಅರ್ಥ ಇದೆ. ಇದು ಒಂದು ಅರ್ಥ. ಇನ್ನು ಮತ್ತೊಂದು ಅರ್ಥವನ್ನು ಕೂಡ ಹೀಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಬೇಕು. ದ್ವಾಸುಪರ್ಣ ಸವಿಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ಅಂತ ಹೀಗೇನು ಮಾತು ಬಂತಲ್ಲ, ಈ ಮಾತಿಗೆ ಇಲ್ಲಿ ತನಕ ನಾವು ನೋಡಿದ ಅರ್ಥ ಏನಿದ್ದು ಸಂಸಾರ ಪರ್ವ ಅಂತ ಅರ್ಥ. ಸಂಸಾರದಲ್ಲಿ ದೇಹ ಅನ್ನುವಂಥ ಒಂದು ವೃಕ್ಷ, ಈ ದೇಹ ಅನ್ನೋ ವೃಕ್ಷದಲ್ಲಿ ಜೀವ ಮತ್ತು ಪರಮಾತ್ಮ ಅನ್ನುವಂಥ 2 ಹಕ್ಕಿಗಳಿವೆ. ಆ ಕರ್ಮ ಮಾಡಿ ಆ ಕರ್ಮದ ಅನಿವಾರ್ಯವಾದಂಥ ಫಲ ಅನುಭವಿಸುವವನು ಈ ಪರಮಾತ್ಮ ಅಂತ ಹೀಗೆ ಮಾತಿದೆ. ಇಲ್ಲಿ ಇದೇ ಶ್ಲೋಕವನ್ನು ಯುಕ್ತಿ ಮಲ್ಲಿಕಾದಲ್ಲಿ ಮುಕ್ತಿಗೆ ಪರವಾಗಿ ಕೂಡ ಸ್ವೀಕಾರ ಮಾಡ್ತಾರೆ. ಮಾಧ್ವ ಭಾಷೆಯಲ್ಲೂ ಕೂಡ ಭೇದ ಪರವಾದಂಥ ಭಾಷೆ, ಜೀವನಿಗೂ ಪರಮಾತ್ಮನಿಗೂ ಭೇದವನ್ನೇ ಹೇಳುವಂಥದ್ದು. ಸಂಸಾರದಲ್ಲಿದ್ದಾಗಲೂ ಜೀವ ಪರಮಾತ್ಮರಿಬ್ಬರು ಭಿನ್ನರು, ಸಂಸಾರವನ್ನು ದಾಟಿ ಮುಕ್ತಿಗೆ ಹೋದ್ಮೇಲೂ ಕೂಡ ಅವರಿಬ್ಬರು ಭಿನ್ನರು ಅಂತನ್ನೋದು ಇದರ ವೈಶಿಷ್ಟ್ಯ. ಕೆಲವು ಮತಗಳಲ್ಲಿ ಸಂಸಾರದಲ್ಲಿದ್ದಾಗಲೂ ಆಮೇಲೂ ಎಲ್ಲ ಕಾಲದಲ್ಲಿಯೂ ಜೀವ ಪರಮಾತ್ಮರು ಅಭಿನ್ನರು. ಮತ್ತು ಕೆಲವು ಮತಗಳಲ್ಲಿ ಸಂಸಾರದಲ್ಲಿ ಭಿನ್ನರು, ಮುಕ್ತಿಗೆ ಹೋದ್ಮೇಲೆ ಅಭಿನ್ನರು. ಮುಕ್ತಿಗೆ ಹೋದ್ಮೇಲೆ ನದಿಗಳೆಲ್ಲ ಸಮುದ್ರದಲ್ಲಿ ಹೋಗಿ ಸೇರಿಬಿಡ್ತಾವೋ ಹಾಗೆ ಒಂದಾಗ್ತಾನೆ ಜೀವ ಪರಮಾತ್ಮನೊಂದಿಗೆ ಅಂತ ಕೆಲವು ಮತ. ಸಮಾನರಾಗಿಬಿಡ್ತಾರೆ. ಪರಮಾತ್ಮನಿಗೆ ಯಾವ್ಯಾವ ಸುಖಗಳಿವೆಯೋ, ಪರಮಾತ್ಮನಿಗೆ ಎಷ್ಟು ಪೂರ್ಣತೆ ಇದೆಯೋ ಅಷ್ಟೇ ಪೂರ್ಣತೆ ಜೀವನಿಗೂ ಕೂಡ ಬರ್ತದೆ ಅಂತ ಮತ್ತೆ ಕೆಲವು ಮತಗಳು. ಹೀಗೆ ಇವೆಲ್ಲ ನಾನಾ ಥರದ ಅಭಿಪ್ರಾಯಗಳು ಈ ವಿಭಿನ್ನ ಮತಗಳಲ್ಲಿ ವ್ಯಕ್ತ ಆಗಿದೆ. ಆದರೆ ಮಾಧ್ವ ಭಾಷೆ ಏನಿದೆ, ಅಥರ್ವಣ ಉಪನಿಷತ್ತಿಗೆ ಮತ್ತು ಉಳಿದ ಎಲ್ಲ ಉಪನಿಷತ್ತುಗಳಿಗೆ, ವೇದಾದಿಗಳಿಗೆ ಹೊಂದುವಂಥ ಅರ್ಥವನ್ನು ಹೇಳುವಂಥ ಭಾಷೆ ಏನಿದೆ, ಅದು ಮುಕ್ತಿಯಲ್ಲಿಯೂ ಮತ್ತು ಸಂಸಾರದಲ್ಲಿಯೂ ಎರಡರಲ್ಲಿಯೂ ಕೂಡ ಜೀವ ಪರಮಾತ್ಮರಿಬ್ಬರು ಅಭಿನ್ನರೇ ಅಂತ ಈಗ ಅರ್ಥವನ್ನು ಅದಕ್ಕೆ ನಾವು ನೋಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಯುಕ್ತಿ ಮಲ್ಲಿಕಾದ ಮಾತಿದೆ.
ಯುಕ್ತಿ ಮಲ್ಲಿಕಾದಲ್ಲಿ ಭೇದ ಸೌರಭ ಮತ್ತು ಫಲ ಸೌರಭ, ಗುಣ ಸೌರಭ, ಶುದ್ಧಿ ಸೌರಭ ಅಂತ ಹೀಗೆ ನಾನಾ ವಿಭಾಗಗಳು. ಅದರಲ್ಲಿ ಇದು ಫಲ ಸೌರಭ. ಫಲ ಸೌರಭದಲ್ಲಿ 336ನೇ ಶ್ಲೋಕ ಇದು. ಕಥಂ ಜೀವೇಶ ಭೇದೋನ ಯಂ ಮುಕ್ತೋಪಿ ನ ಮುಂಚತಿ ದ್ವಾಸುಪರ್ಣೇತಿ ಶೈವಾಹ ಪುನಃ ತದ್ಭೇದ ಮಂಜಸ ತಸ್ಮಾತ್ ವೇದಾಂತವಾಕ್ಯಾನಾಂ ಅಸ್ಮಿನ್ನರ್ಥೆ ಮಹಾನ್ ಭರಃ. ಮುಕ್ತಿಯಲ್ಲೂ ಕೂಡ ಜೀವೇಶ ಭೇದ ಇದ್ದೇ ಇದೆ. ಸ್ವಯಂ ಮುಕ್ತ ಜೀವನೂ ಕೂಡ ತನಗೂ ಪರಮಾತ್ಮನಿಗೂ ಇರುವಂಥ ಭೇದವನ್ನು ಬಿಟ್ಟುಕೊಳ್ಳಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಸಂಸಾರದಲ್ಲೂ ಆತ ಭಿನ್ನನಾಗಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಮುಕ್ತಿ ಹೋದ್ಮೇಲೂ ಕೂಡ ತನಗೂ ಪರಮಾತ್ಮನಿಗೂ ಇರುವಂಥ ಭೇದವನ್ನು ಆತ ಬಿಟ್ಟು ಕೊಡೋದಿಲ್ಲ. ನಾನು ಭಿನ್ನನಾಗೇ ಉಳಿಬೇಕು, ಭಗವಂತನ ದಾಸನಾಗೇ ಉಳಿಬೇಕು ಅಂತ ಆತ ಅಪೇಕ್ಷೆ ಪಡ್ತಾನಂತೆ. ದ್ವಾಸುಪರ್ಣೇತಿ ಶೈವಾಹ, ಅದೇ ಅಥರ್ವಣ ಉಪನಿಷತ್ತೆ. ಇದು ಅಥರ್ವಣ ಉಪನಿಷತ್ತಿಂದೇ ಮಾತಿದು. ಶರವನ್ ಮುಕ್ತ ಚೇತನ ಅಂತ ಈ ಹಿಂದೆ ಒಂದು ಶ್ಲೋಕ ಬಂದಿತ್ತು. ಅದೇ ಶ್ಲೋಕ ಆನಂದ ರಾಮಾಯಣದಲ್ಲಿ ಕೂಡ ಮುಂದೆ ಬರೋದಿದೆ. ಮುಕ್ತಿ ಪ್ರಕರಣ, ಮುಕ್ತರಿಗೂ ಪರಮಾತ್ಮನಿಗೂ ಇರುವಂಥ ಸಂಬಂಧವೇನು, ಆ ಮುಕ್ತಿಯಲ್ಲಿ ಜೀವ ಯಾವ ಥರದ ಸುಖ ಅನುಭವಿಸ್ತಾನೆ, ಇದನ್ನೆಲ್ಲ ವಿವರಣೆ ಮಾಡುವಂಥದ್ದು ಇದು ಫಲ ಸೌರಭ. ಫಲ ಅಂದರೆ ಜೀವ ಮುಕ್ತಿಯಲ್ಲಿ ಅನುಭವಿಸಬೇಕಾದಂಥ ಫಲವನ್ನು ವರ್ಣಿಸುವಂಥ ಸೌರಭ ಇದೆ. ಅದಕ್ಕಾಗಿ ಶರವನ್ ಮುಕ್ತ ಚೇತನ ಅಂತ ಒಂದು ಮಾತನ್ನು ಅಥರ್ವಣ ಉಪನಿಷತ್ತು ಹೇಳಿತು. ಹೇಳಿ ಮತ್ತೊಮ್ಮೆ ದ್ವಾಸುಪರ್ಣ ಅಂತ ಹೇಳ್ತದೆ. ಪುನಸ್ತದ್ಭೇದ ಮಂಜಸ, ಅವರಿಬ್ಬರಿಗೂ ಭೇದವನ್ನು ಮತ್ತೊಮ್ಮೆ ಹೇಳಿತು ಅಥರ್ವಣ ಉಪನಿಷತ್ತರು. ಇಲ್ಲಿ ದೇಹ ಅನ್ನುವಂಥ ಅಶ್ವತ್ಥ ವೃಕ್ಷದಲ್ಲಿ ಜೀವ ಮತ್ತು ಪರಮಾತ್ಮರಿಬ್ಬರು ಇದ್ದಾರೆ ಅಂತ ಮಾತು ಬಂತು. ಇದು ಸಂಸಾರಕ್ಕೆ ಸಂಬಂಧಪಟ್ಟದ್ದು. ದೇಹ ಅನ್ನುವಂಥ ವೃಕ್ಷದಲ್ಲಿ ಪರಮಾತ್ಮ ಮತ್ತು ಜೀವರಿಬ್ಬರು ಇದ್ದಾರೆ. ಆ ದೇಹದಲ್ಲಿ ಇದ್ದುಕೊಂಡು ಕರ್ಮವನ್ನು ಮಾಡಿ ಕರ್ಮದ ಫಲವನ್ನು ಈ ಜೀವ ಅನುಭವಿಸಿದ್ದಾನೆ ಅಂತ ಮಾತು ಬಂತು. ಆ ಕರ್ಮದ ಫಲ ಬಹಳ ರುಚಿಕರವಾಗಿ ಏನಿಲ್ಲ, ಆದರೂ ಅದನ್ನು ರುಚಿಕರವಾಗಿದೆ ಅನ್ನುವಂತೆ ಬಾಯಿ ಕತ್ತರಿಸ್ಕೊಂಡು ಈತ ತಿಂತಿದ್ದಾನೆ ಅಂತ ಬಂತು. ರುಚಿಕರವಾಗಿಲ್ಲದೇ ಇದ್ರೂ ಕೂಡ ರುಚಿಕರವಾಗಿದೆ ಅಂತ ತಿನ್ನಬೇಕಾದ್ರೆ ಅದು ಸಂಸಾರದ ಮಾತೇ. ಅದು ಸಂಸಾರದಲ್ಲಿ ಅವರಿಬ್ಬರು ಭಿನ್ನರು. ಈ ಮಾತನ್ನು ಮುಕ್ತಿಗೂ ಅನುಭವಿಸಬಹುದಂತೆ. ಅರ್ಥತಾಂಶತಿಷು ವಿತ್ತ ಅಂತ ಮಾತು. ವೇದಗಳಿಗೆ ಕನಿಷ್ಠ 3 ಅರ್ಥಗಳು. ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮದ ಒಂದೊಂದು ಮಾತಿಗೆ 100 ಅರ್ಥ, ವೇದಗಳಿಗೆ ಕನಿಷ್ಠ 3 ಅರ್ಥ. ಹಾಗಾಗಿ ವೇದಕ್ಕಿಂತ ಮಹಾಭಾರತ ದೊಡ್ಡದು. ವೇದಕ್ಕೆ 3 ಅರ್ಥ ಆದರೆ ಮಹಾಭಾರತಕ್ಕೆ 10. ಮಹಾಭಾರತದ ಕೆನೆ ಪದರವಾದಂಥ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಪದಕ್ಕೆ 100 ಅರ್ಥ. ವಿಶ್ವಂ ಅನ್ನೋ ಮೊದಲನೇ ಶಬ್ದಕ್ಕೆ 100 ಅರ್ಥ. ಹಾಗಾಗಿ ಈ ದ್ವಾಸುಪರ್ಣ ಅಂತ ಏನು ಮಾತು ಬಂತು, ಇದು ಸಂಸಾರಾವಸ್ಥೆಯಲ್ಲಿ ಮಾತ್ರ ಮುಕ್ತನಿಗೂ ಪರಮಾತ್ಮನಿಗೂ ಭೇದವನ್ನು ಹೇಳೋದಲ್ಲ, ಮುಕ್ತಿಯಲ್ಲಿ ಕೂಡ ಹೇಳ್ತದೆ. ಹಾಗಾಗಿ ಮುಕ್ತಿಗನುಸಾರವಾಗಿ ಈ ಮಾತನ್ನು ಹೊಂದಿಸಬೇಕು ಹೇಗೆ? ಅದು ಹೀಗೆ. ಸುಪರ್ಣವು ಅಂದರೆ ವೃಕ್ಷಗಳು ಅಂತ ಅರ್ಥ. ಸುಪರ್ಣ ಅಂತಂದ್ರೆ ಅದನ್ನ ಸು ಅಂದ್ರೆ ಬಹಳ ಸುಂದರವಾದ, ಪರ್ಣ ಅಂದ್ರೆ ರೆಕ್ಕೆ. ಸುಂದರವಾದಂಥ ಪರ್ಣ ಇರ್ತವೆ. ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರೂ ಕೂಡ ಬಹಳ ಸುಂದರವಾದಂಥ ಶರೀರ ಇದ್ದವರು. ಸುಂದರವಾದಂಥ ಶರೀರ ಜೀವಾತ್ಮನಿಗೆ ಎಲ್ಲಿ ಬರ್ತದೆ? ಅದು ಮುಕ್ತಿಯಲ್ಲಿ ಮಾತ್ರ. ಇಲ್ಲಿ ಎಷ್ಟೇ ಸುಂದರ ಇದ್ದೇನೆ ಅಂತ ನಾವು ಅಹಂಕಾರ ಪಟ್ಟುಕೊಂಡ್ರೂ ಕೂಡ ಈ ಸೌಂದರ್ಯಕ್ಕೆ ಸೀಮಿತತೆ ಇದೆ ಮತ್ತು ಈ ಸೌಂದರ್ಯಕ್ಕೊಂದು ಅಂತವಿದೆ. ಹಾಗಾಗಿ ಸುಂದರ ಇದ್ದೇನೆ ಅಂತ ಅಂದ್ಕೊಂಡ್ರು ಅನಿಸಿಕೊಂಡ್ರು ಈ ಎಲ್ಲ ಸೌಂದರ್ಯ ವ್ಯರ್ಥವಾದದ್ದೇ. ನಿಜವಾದ ಸೌಂದರ್ಯ ಜೀವನಿಗೆ ದೊರಕೋದೆಲ್ಲಿ? ಅಲ್ಲಿ. ಅದಕ್ಕಾಗಿ ಆತನ ಸುಪರ್ಣ ಅಂತ ಕರೀತಾರೆ. ಸುಂದರವಾದಂಥ ಹೊಳೆಯುವ ರೆಕ್ಕೆಗಳಂತ ಒಂದು. ರೆಕ್ಕೆ ಅಂತಂದ್ರೆ ನಿಜವಾದ ರೆಕ್ಕೆಗಳಲ್ಲ, ಆತನ ಶರೀರ. ಸುಪರ್ಣವು ಸಯುಜವು. ಸಯುಜವು ಅಂದರೆ ಆ ಸಯುಜವು ಅನ್ನೋ ಶಬ್ದ ಏನಿದೆ ಅದು ಸಂಸಾರಕ್ಕೂ ಹೊಂದುವಂಥದ್ದು, ಮುಕ್ತಿಗೂ ಕೂಡ ಹೊಂದುವಂಥದ್ದು. ಯುಜವು ಅಂದರೆ ಜೊತೆ ಕೂಡಿ ಇರುವಂಥವ್ರು. ಯೋಗ ಅನ್ನೋ ಶಬ್ದಕ್ಕೆ ಮೂಲ ಧಾತು ಅದು. ಯುಜಿರ್ ಯೋಗಿ ಅಂತ ಧಾತು. ಯೋಗ ಅಂತ ಅದರ ವಿವರಣೆ, ಯುಜಿರ್ ಅಂತ ಅದರ ಮೂಲ ಕ್ರಿಯಾಪದ. ಯೋಗ ಅನ್ನೋ ಶಬ್ದನೂ ಕೂಡ ಹುಟ್ಟಿದ್ದು ಯುಜಿರ್ ಯೋಗಿ ಅನ್ನೋ ಒಂದು ವ್ಯಾಕರಣದ ಕ್ರಿಯಾಪದದಿಂದಲೇ. ಅದರದೇ ಇದೊಂದು ರೂಪ ಸಯುಜವು, ಜೊತೆಗಿರುವಂಥವರು. ಅದಕ್ಕಾಗಿಯೇ ಯೋಗ ಅನ್ನೋದೇನಿದೆ ಅದು ಪರಮಾತ್ಮನ ಜೊತೆಗೆ ತಾದಾತ್ಮ್ಯವನ್ನು ಸಾಧಿಸುವ ಕಾರಣಕ್ಕಾಗಿ ಅದಕ್ಕೆ ಯೋಗ ಅಂತಿದ್ದಾರೆ. ಉಳಿದೆಲ್ಲ ವ್ಯಾಯಾಮ ಪದ್ಧತಿಗಳು, ದೈಹಿಕ ವ್ಯಾಯಾಮ ಪದ್ಧತಿಗಳು. ದೇಹವನ್ನು ಬಂಧಿಸುವಂಥದ್ದು, ದೇಹವನ್ನು ಬಲಪಡಿಸುವಂಥದ್ದು. ಆದರೆ ಯೋಗ ಜೀವಾತ್ಮನನ್ನು ಪರಮಾತ್ಮನ ಕಡೆಗೆ ತಗೊಂಡು ಹೋಗೋದ್ರಿಂದ ಅದಕ್ಕೆ ಯೋಗ ಅಂತ ವಿಶಿಷ್ಟವಾದ ಹೆಸರು. ವಿಶಿಷ್ಟವಾದಂಥ ದೇಹ, ಮನಸ್ಸು, ಆತ್ಮ ಇವೆಲ್ಲರಿಗೂ ಪುಷ್ಟಿಯನ್ನು ಕೊಡುವಂಥ ವ್ಯಾಯಾಮ ಪದ್ಧತಿ ಅದು. ಸಯುಜವು. ಈ ಸಂಸಾರದಲ್ಲಿದ್ದಾಗ ಜೀವ ಪರಮಾತ್ಮ ಇಬ್ಬರು ಒಟ್ಟಿಗೆ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮುಕ್ತಿಯಲ್ಲಿ ಅವರು ಒಟ್ಟಿಗೆ ಇದ್ದಾರಂತೆ. ಹೆಚ್ಚಾಗಿ ಅಂದರೆ ಹೇಗೆ? ಇಲ್ಲಿರೋಕ್ಕಿಂತ ಹೆಚ್ಚು ಪರಮಾತ್ಮ ಅಲ್ಲಿದ್ದಾನೇನೋ? ಹಾಗಲ್ಲ. ಪರಮಾತ್ಮ ಇಲ್ಲಿಯೂ ಅಲ್ಲಿ ಎಲ್ಲ ಕಡೆ ಆ ಸೀಮಿತವಾಗಿಯೇ ವ್ಯಾಪ್ತನಾಗಿದ್ದಾನೆ. ಆದರೆ ಆತ ಇಲ್ಲಿ ನಮ್ಮ ಜೊತೆಗೆ ಎಷ್ಟಿದ್ದಾನೆ ಅಂತ ಅನ್ನೋದು ನಮ್ಮ ಅರಿವಿಗೆ ಬಂದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಇದು ಇಲ್ಲಿದ್ರೂ ಕೂಡ ಆತ ಇಲ್ಲವೇನೋ ಅನ್ನುವಂತೆ ನಾವು ಒಪ್ಪಿಸ್ತಿದ್ದೇವೆ. ಆದರೆ ಆತ ಅಲ್ಲಿ ನಮ್ಮ ಜೊತೆ ಇರೋದು ನಮ್ಮ ಸಂಪೂರ್ಣ ಅನುಭವಕ್ಕೆ ಬಂದಿದೆ. ಅಲ್ಲಿ ಬಂದಿಲ್ಲ, ಬಂದ ಮೇಲೆ ಅಲ್ಲಿ ಹೋಗಿದ್ದೇವೆ ನಾವು.
ಬಂದ ಮೇಲೆ ಅಲ್ಲಿ ಹೋಗ್ತೇವೆ. ಹೀಗೆ ಸಯುಜತ್ವ ಅಥವಾ ಸಾಯುಜ್ಯ ಅನ್ನೋದೇನಿದೆ ಅದು ಮುಕ್ತಿಯಲ್ಲೇ ಮುಖ್ಯ. ಈ ಸಯುಜ ಅನ್ನೋ ಶಬ್ದ ಸಾಯುಜ್ಯ ಮೋಕ್ಷವನ್ನು ಕೂಡ ವಿವರಣೆ ಮಾಡಿದೆ ಅಂತ ಇಟ್ಕೊಳ್ಬೇಕು. ಮೋಕ್ಷ 4 ಥರದ್ದು: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ. ಹೀಗೆ 4 ಥರದ ಮೋಕ್ಷ. ಜೀವನಿಗೆ ಎಷ್ಟೆಷ್ಟು ಯೋಗ್ಯತೆ ಇರ್ತದೋ ಆ ಯೋಗ್ಯತೆಗನುಸಾರವಾಗಿ ಅಂಥ ಮೋಕ್ಷವನ್ನು ಆತ ಪಡ್ಕೋತಾನೆ. ಅಥವಾ ಸಾಲೋಕ್ಯ ಅಂದರೆ ಸಮಾನ ಲೋಕದಲ್ಲಿ ವೈಕುಂಠದಲ್ಲೇ ಪರಮಾತ್ಮನು ಇದ್ದಾನೆ, ಇವನು ಇದ್ದಾನೆ. ಪರಮಾತ್ಮನಿಗೆ ತೀರಾ ಸಮೀಪದಲ್ಲಿ, ಶೇಷಶಾಹಿಯಾದಂತಹ ಪರಮಾತ್ಮನಿಗೆ ತೀರಾ ಸಮೀಪದಲ್ಲಿರುವಂಥ ಯೋಗ್ಯತೆ ಇವನಿಗೆ ಬಂದಿಲ್ಲ. ಆ ಲೋಕದಲ್ಲಿ ಇದೊಂದು ಕಡೆ ಎಲ್ಲೋ ಇದ್ದಾನೆ. ಇದು ಸಾಲೋಕ್ಯ. ಸಾಮೀಪ್ಯ ಅಂದರೆ ಭಗವಂತನ ಸಮೀಪನೇ ಇದ್ದಾನೆ. ದ್ವಾರಪಾಲಕನ ನಂತೆಯೋ ಅಥವಾ ಮತ್ತೊಂದು ಯಾವುದೋ ಪರಿಚಾರಕರ ರೂಪದಿಂದ ಸಮೀಪದಲ್ಲಿದ್ದಾನೆ. ಇದು ಸಾಲೋಕ್ಯ, ಸಾಮೀಪ್ಯ. ಮುಂದೆ ಸಾರೂಪ್ಯ. ಭಗವಂತನಂತೆ ರೂಪ ಇರೋದು. ಇದನ್ನು ಗಮನಿಸಬೇಕು. ಭಗವಂತನಂತೆ ರೂಪ ಇರೋದು ಏನಂದರೆ ಶಂಖ, ಚಕ್ರ, ಗದಾ, ಪದ್ಮ ಮಾತ್ರ ಅಂತ, ಪೀತಾಂಬರ ಇತ್ಯಾದಿಗಳು ಮಾತ್ರ. ಉಳಿದ ರೂಪಗಳು ಗರುಡ ವಾಹನತ್ವ, ಶೇಷಶಾಹಿತ್ವ ಇದೆಲ್ಲ ಜೀವನಿಗೆ ದೊರಕೋದಿಲ್ಲ. ಅದು ಇಲ್ಲೇ ಮುಂದೆ ಬರೋದಿಲ್ಲ. ಅವನಿಗೆ ದೊರಕೋದೇನು? ಭಗವಂತನಂತೆ ನೀಲವರ್ಣದಾಗಿರ್ತೀರಿ, ಪೀತಾಂಬರ ಉಟ್ಕೊಂಡಿರ್ತೀರಿ, ಭಾಳ ಅಂದ್ರೆ ಒಂದು ತಲೆ ಮೇಲೆ ಒಂದು ಕಿರೀಟ ಇಟ್ಕೊಂಡು ಕಿರೀಟ ಕೊಟ್ಟಿರ್ತಾನೆ. ಗರುಡ ವಾಹನತ್ವ ಇಲ್ಲ, ಶೇಷಶಾಹಿತ್ವ ಇಲ್ಲ, ಲಕ್ಷ್ಮೀಪತಿತ್ವ ಇಲ್ಲ. ಗರುಡಾರೂಢತ ಶೇಷಶಾಹಿತ ಕದಾಪಿನ, ಅದೇ ಯುಕ್ತಿಮಲ್ಲಿಕಾದ ಫಲಸೌರಭದ 347ನೇ ಶ್ಲೋಕ. ಅವರಿಬ್ಬರು ಸುರೇಶ್ವರರು. ಗರುಡ ಶೇಷರಿಬ್ಬರು ಕೂಡ ದೇವತಾ ಶ್ರೇಷ್ಠರ. ನಿಮ್ಗಿಂತ ಏನಿದ್ರು ಯೋಗ್ಯತೆಯಲ್ಲಿ ದೊಡ್ಡವರು. ನೀವು ಮೋಕ್ಷಕ್ಕೆ ಹೋದ್ರೂ ಕೂಡ ಅವರನ್ನು ಏರಲಾರ್ರಿ, ಅವರ ಸೇವೆಯನ್ನು ನೀವು ಬಳಸಿಕೊಳ್ಳಲಾರಿರಿ. ಹಾಗಾಗಿ ಗರುಡ ವಾಹನತ್ವ, ಶೇಷಶಾಹಿತ್ವ, ಲಕ್ಷ್ಮೀಪತಿತ್ವ ಮೊದಲಾದಂಥ ಭಗವಂತನ ವಿಶಿಷ್ಟ ಲಕ್ಷಣಗಳು, ಕೌಸ್ತುಭ ಧಾರಿತ್ವ ಇಂಥ ವಿಶಿಷ್ಟ ಲಕ್ಷಣಗಳನ್ನು ಬಿಟ್ಟರೆ ಉಳಿದ ಭಗವಂತನ ಹೋಲಿಕೆ ಭಗವಂತನ ಲಕ್ಷಣವನ್ನು ನೀವು ಪಡ್ಕೊಂಡಿರ್ತೀರಿ. ಅದು ಸಾರೂಪ್ಯ. ಇನ್ನು ಕೊನೆಗೆ ಅದೇ ಸಾಯುಜ್ಯ ಮೋಕ್ಷ. ಅದು ಬಹಳ ಮಹತ್ವದ ಮೋಕ್ಷ ಅಂತ ಕರೀತಾರೆ. ಪರಮಾತ್ಮನ ಒಳಗೆ ಇದ್ದು ಬಿಟ್ಟಿರ್ತೀರಿ ನೀವು. ಪರಮಾತ್ಮನಿಗೂ ನಿಮಗೂ ಭೇದವನ್ನು ಹೊರಗಿನವ್ರು ಯಾರು ತಿಳಿಯಲಾರದು. ಅದಕ್ಕಾಗಿ ಏಕೀಭವಂತಿ ಅಂತ ಮಾತಿದೆ. ಪರೇಜಯೇ ಸರ್ವ ಏಕೀಭವಂತಿ, ಪರಮಾತ್ಮನಲ್ಲಿ ಒಂದಾಗಿಬಿಟ್ಟಿರ್ತಾರೆ. ಅದನ್ನು ನೋಡಿ ಜೀವ ಪರಮಾತ್ಮನಿಂದ ಅಭಿನ್ನನಾಗಿ ಬಿಡ್ತಾನೆ ಅಂತ ವ್ಯಾಖ್ಯಾನ ಮಾಡೋರಿದ್ದಾರೆ. ಅಭಿನ್ನನಾಗೋದಿಲ್ಲ ಅವನು. ನಿಮಗೆ ಬೇರ್ಪಡಿಸಲಿಕ್ಕಾಗದಷ್ಟು, ಸುಲಭವಾಗಿ ತಿಳಿಯಲಿಕ್ಕಾಗದಷ್ಟು ಪರಮಾತ್ಮನ ಜೊತೆಗೆ ಆತ ಬೆರೆತು ಹೋಗಿರ್ತಾನೆ. ಒಂದು ಪಾತ್ರೆಗೆ 1/2 ಲೀಟರ್ ಹಾಲಿದೆ, ಅದಕ್ಕೊಂದು ಮತ್ತೊಂದು 10 ಲೀಟರ್ ನೀರು ಹಾಕಿದರೆ ಆ ಹಾಲು ನೀರಿನ ಜೊತೆಗೆ ಬೆರೀತದೆ, ಚೆನ್ನಾಗಿ ಬೆರೆತು ಬಿಟ್ಟಿರ್ತೀವಿ. ಸುಲಭವಾಗಿ ಬೇರೆ ಯಾರೂ ಕೂಡ 2 ಲೋಟಗಳನ್ನು ತೆಗೆದುಕೊಂಡು ಹೋಗಿ ಇದು ಹಾಲು ಇದು ನೀರು ಅಂತ ತೋರಿಸಲಾರರು. ನಮ್ಗೆ ಯಾರಿಗೂ ಅದು ಬರಲಿಕ್ಕಿಲ್ಲ. ಆದರೆ ಆ ಹಾಲನ್ನ, ಆ 10 ಲೀಟರ್ ನೀರು ಮತ್ತು ಹಾಲನ್ನು ಎರಡನ್ನು ಬೆರೆತದ್ದನ್ನು ಚೆನ್ನಾಗಿ ಕಾಯಿಸಿದರೆ ಅದು ಹಾಲು ಬೇರೆ ಆಗಿರುತ್ತೆ, ನೀರು ಬೇರೆ ಆಗಿರುತ್ತೆ. ಹೀಗೆ ಹಾಲು ನೀರು ಒಂದಾಗೋದಿಲ್ಲ, ಜೊತೆಗೂಡಿರ್ತದಷ್ಟೇ, ಅಭಿನ್ನವಾಗೋದಿಲ್ಲ. ಅದರಂತೆ ಜೀವ ಪರಮಾತ್ಮನ ಜೊತೆಗಿರ್ತಾನೆ ಹೊರತು ಆತ ಎಂದೂ ಪರಮಾತ್ಮನಾಗಲಾರ ಅನ್ನೋದು ಭೇದ ಸೌರಭದ 588ನೇ ಶ್ಲೋಕ. ಇಲ್ಲಿ ಬಂದಿಲ್ಲ ಅದು ಫಲಸೌರಭದಲ್ಲಿ, ಭೇದ ಸೌರಭದಲ್ಲಿ ಬಂದಂತಹ ಮಾತು. ಹೀಗೆ ಸಯುಜತ್ವ ಅಥವಾ ಸಾಯುಜ್ಯ ಏನಿದೆ ಅದು ಈ ಉಪನಿಷತ್ತಿನ 2ನೇ ಮಾತು. ಅದು ಮುಖ್ಯವಾಗಿ ಸಂಸಾರಕ್ಕಿಂತ ಮುಕ್ತಿಯಲ್ಲೇ ಜೀವನಿಗೆ ಅನ್ವಿತ ಆಗುವಂಥದ್ದು. ಸಖಾಯವು ಇವರಿಬ್ಬರು ಮಿತ್ರರೇ ಮೊದಲಿಂದಲೂ. ಆ ಮಿತ್ರತ್ವ ಜೀವನಿಗೆ ಗೊತ್ತಾಗೋದು, ಪರಮಾತ್ಮನಿಗೆ ಗೊತ್ತಾಗಬೇಕಾಗಿಲ್ಲ, ಜೀವನಿಗೆ ಗೊತ್ತಾಗಬೇಕದು. ಅದು ಗೊತ್ತಾಗೋದು ಮುಕ್ತಿಯಲ್ಲೇ ಮುಖ್ಯ. ಹೀಗೆ 3ನೇ ಶಬ್ದವೂ ಕೂಡ ಮುಕ್ತಿಯಲ್ಲಿ ಹೊಂದಾಣಿಕೆಯನ್ನು ಪಡ್ಕೊಳ್ಬಲ್ಲದು. ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ. ಸಂಸಾರದಲ್ಲಿದ್ದಾಗ ಈ ಪರಾವರಣ, ಈ ಭೌತಿಕ ದೇಹವನ್ನು ಆಶ್ರಯಿಸಿಕೊಂಡು ಜೀವ ಪರಮಾತ್ಮರಿದ್ದಾರೆ. ಅಲ್ಲಿ ಸ್ವರೂಪ ದೇಹ, ಈ ದೇಹ ಇಲ್ಲ. ಭೌತ ದೇಹ, ಇದರೊಳಗಿರುವಂಥ ಅನಿರುದ್ಧ ದೇಹ, ಅದರೊಳಗಿರುವಂಥ ಲಿಂಗ ದೇಹ, ಇವು 3 ನಷ್ಟವಾಗಿ ಹೋಗಿವೆ. ಆಗ ಒಳಗಿರುವಂಥ ಸ್ವರೂಪ ದೇಹ ಮಾತ್ರ ಜೀವನಿಗೆ. ಆ ಸ್ವರೂಪ ದೇಹದಲ್ಲೇ ಜೀವ ಮತ್ತು ಪರಮಾತ್ಮ ಇಬ್ಬರು ಕೂಡ ಇದ್ದಾರೆ. ಪರಮಾತ್ಮ ಸರ್ವವ್ಯಾಪ್ತನಾದ್ದರಿಂದ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ. ಅಲ್ಲಿಯೂ ಕೂಡ ಆ ರುಚಿಕರವಾದಂಥ ಅಶ್ವತ್ಥದ ಹಣ್ಣನ್ನು ಈ ಜೀವ ಮೆಲ್ಲುತ್ತಾ ಇದ್ದಾನಂತೆ. ಆದರೆ ಅದರಲ್ಲಿ ಯಾವುದೇ ಅಸ್ವಾದವಾದದ್ದು, ಅರುಚಿಯಾದದ್ದು, ದುಃಖವಾದದ್ದು ಯಾವುದೂ ಇಲ್ಲ ಅಂತೇಳಿ ಶುದ್ಧವಾದಂಥ ಭೋಜನವನ್ನೇ ಅಲ್ಲಿ ಮಾಡ್ತಿದ್ದಾನೆ ಅವನು. ಯಾಕೆಂದರೆ ಸಂಸಾರದಲ್ಲಿ ವಿಕಾಸ ದೊಡ್ಡ ಸಾಧನೆ ಮಾಡಿದ್ದಾನೆ, ಅದರ ಫಲವಾಗಿ ಮುಕ್ತಿಯನ್ನು ಹೊಂದಿದ್ದಾನೆ. ಅಲ್ಲಿ ಅದಕ್ಕೆ ಯಾವುದೇ ದುಃಖದ ಲೇಪವಿಲ್ಲ. ಇದೇ ಅಥರ್ವಣ ಉಪನಿಷತ್ತಿನ ವಾದಿರಾಜರ ಟೀಕಾ ಇದೆ. ಆ ವಾದಿರಾಜರ ಟೀಕಾದಲ್ಲಿ ಸಂಸಾರದಲ್ಲಿ ನಾವು ಅನುಭವಿಸುವಂಥ ಸುಖ ಏನಿದೆ ಇದು ದುಃಖ ಮಿಶ್ರ, ಆದರೆ ಮುಕ್ತಿಯಲ್ಲಿ ಅನುಭವಿಸುವಂಥದ್ದು ದುಃಖ ಮಿಶ್ರಿತ ಅಲ್ಲ ಅನ್ನುವಂಥ ಸೂಚನೆ ಇದೆ. ಸಂಸಾರದಲ್ಲಿ ಅನುಭವಿಸುವಂಥ ಸುಖ ಇದ್ಯಾಕೆ ದುಃಖ ಮಿಶ್ರ ಅಂದರೆ ಒಂದು ಸರಳವಾದಂಥ ಉದಾಹರಣೆ, ಸರಳವಾದಂಥ ಸುಂದರವಾದ ಉದಾಹರಣೆಯನ್ನು ವಾದಿರಾಜರು ಹೇಳ್ತಾರೆ. ಊಟ ಮಾಡುವಾಗ ದೊಡ್ಡ ಸುಖ ಇರ್ತದೆ, ಹಸಿದ ಹೊಟ್ಟೆಗೆ ಊಟ ಬಿದ್ದರೆ ಬಹಳ ಸಂತೋಷ. ಸರಿ, ಆ ಅಡುಗೆ ಮಾಡಲಿಕ್ಕೆ ಕಷ್ಟ ಇರ್ತದೆ.
ಒಲೆ ಹೊತ್ತಿಸ್ಬೇಕು, ಪಾತ್ರೆಯನ್ನು ಅದ್ಮೇಲೆ ಇಡಬೇಕು, ಅಡುಗೆ ಎಲ್ಲ ಆಗಬೇಕು, ಮತ್ತು ಅದನ್ನು ತೊಳಿಬೇಕು. ಹೀಗೆ ಇಷ್ಟೆಲ್ಲ ಕಷ್ಟ ಇದೆ ಅಡುಗೆ ಮಾಡುವಾಗ. ಹಾಗಾಗಿ ಇದು ಒಂದು ಸಾಂಕೇತಿಕ ಮಾತ್ರ. ಜಗತ್ತಿನಲ್ಲಿ ನಾವು ಏನೇ ಸುಖ ಅನುಭವಿಸ್ತೀವಿ, ಪಂಚ ಕರ್ಮೇಂದ್ರಿಯಗಳಿಂದ, ಪಂಚ ಜ್ಞಾನೇಂದ್ರಿಯಗಳಿಂದ, ಮನಸ್ಸಿನಿಂದ ನಾವು ಏನೇ ಸುಖ ಅನುಭವಿಸಿದ್ರು ಅದೆಲ್ಲವೂ ಇಂಥ ಸುಖದಿಂದ, ಇಂಥ ದುಃಖದಿಂದ ಮಿಶ್ರಿತವಾಗುತ್ತದೆ. ಮಂತ್ರಕ್ಕಿಂತ ಉಗುಳು ಹೆಚ್ಚು ಅನ್ನುವಂತೆ ಇರುವ ಸುಖಕ್ಕಿಂತ ಅದರ ಜಂಜಾಟವೇ ಹೆಚ್ಚು. ಇದು ವಾದಿರಾಜರು ಅಲ್ಲಿ ಕೊಡುವಂಥ ಉದಾಹರಣೆ. ಅದಷ್ಟೇ ಅಲ್ಲ, ಅಡುಗೆ ಮಾಡೋರಿಗೆ ಮಾತ್ರ ಕಷ್ಟ ಅಂತಲ್ಲ, ಉಣ್ಣೋರಿಗೂ ಕಷ್ಟವೇ. ಈ ಅನ್ನ ಭಾಳ ರುಚಿಕರವಾಗಿದೆ ಅಂತ ಭಾಳ ತಿಂದುಬಿಟ್ರೆ ಅದು ತಡೆಯೋದಿಲ್ಲ. ಅಜೀರ್ಣ, ಆಯಾಸ, ಉಂಡು ಕೂಡಲೇ ಆ ದೊಡ್ಡ ಆಯಾಸ, ಉಣ್ಣೋರ್ಗಿಂತ ಮೊದಲು ಆಯಾಸ, ಉಣ್ಣುವಾಗ ಸ್ವಲ್ಪ ಸುಖ, ಉಂಡ ಮೇಲೆ ದೊಡ್ಡ ಕಷ್ಟ, ಮತ್ತೆ ವಿಶ್ರಾಂತಿ ತಗೊಳ್ಬೇಕು ಮನುಷ್ಯ. ಹೀಗೆ ಇದನ್ನೆಲ್ಲ ಅಥರ್ವಣ ಉಪನಿಷತ್ತಿನ ಟೀಕಾದಲ್ಲಿ ವಾದಿರಾಜರು ವಿವರಣೆ ಮಾಡ್ತಾರೆ. ಹೀಗೆ ಸಂಸಾರದ ಸುಖ ಏನಿದೆ ಅದೆಲ್ಲವೂ ದುಃಖ ಮಿಶ್ರ. ಆದರೆ ಅಲ್ಲಿ ಮಾತ್ರ ಸ್ವಾದ್ವೈಕ ಭೋಜಿ ಆತ ಆ ಜೀವ ಶುದ್ಧವಾದಂಥ ಸುಖವನ್ನೇ ಅನುಭವಿಸ್ತಾನೆ. ಅಲ್ಲಿ ದುಃಖದ ಮಿಶ್ರಣ ಆತನಿಗಿಲ್ಲ. ಅನಶ್ನನ್ನನ್ನು ಅಭಿಚಾಕಶೀತಿ, ಅಲ್ಲಿಯೂ ಆ ಪರಮಾತ್ಮ ಮಾತ್ರ ಯಾವುದೇ ಥರ ದುಃಖವನ್ನು ಅನುಭವಿಸ್ತಿಲ್ಲ. ಶುದ್ಧನಾಗಿ ಸಾರವನ್ನು ಮಾತ್ರ ಸ್ವೀಕಾರ ಮಾಡಿ ಆತ ಈ ಜೀವನಿಗಿಂತ ಹೆಚ್ಚು ಬಲಿಷ್ಠನಾಗಿದ್ದಾನೆ ಅಂತ ಈ ಮಾತೇನಿದೆ ದ್ವಾಸಪರ್ಣ ಅನ್ನುವ ಮಾತು ಸಂಸಾರದ ವರ್ಣನೆ, ಮುಕ್ತಿಯ ವರ್ಣನೆ ಎರಡಕ್ಕೂ ಕೂಡ ಹೊಂದುವಂಥದ್ದು. ಎರಡರಲ್ಲಿಯೂ ಕೂಡ ಜೀವನನ್ನ ಪರಮಾತ್ಮನಿಂದ ಭಿನ್ನ ಅಂತ ಹೇಳ್ಕೊಳ್ಳುವಂಥದ್ದು. ಹಾಗಾಗಿ ಅಥರ್ವಣ ಉಪನಿಷತ್ತಿನ ಮಾರ್ಗಭಾಷ್ಯ ಮತ್ತು ವಾದಿರಾಜರ ಟೀಕಾ, ಯುಕ್ತಿ ಮಲ್ಲಿಕಾದಲ್ಲಿ ಬಂದಂತಹ ಯುಕ್ತಿ ಮಲ್ಲಿಕಾದ ಫಲಸೌರಭದಲ್ಲಿ ವಾದಿರಾಜರು ಅದೇ ಶ್ಲೋಕವನ್ನು ಮುಕ್ತಿ ಪರವಾಗಿ ವ್ಯಾಖ್ಯಾನ ಮಾಡಿದ್ದು. ಇದೆರಡಕ್ಕೂ ಪರಸ್ಪರ ವಿರೋಧ ಇಲ್ಲ ಅಂತ ನಾವು ಅದನ್ನು ಹೊಂದಿಸ್ಕೊಳ್ಬಹುದು. ಇನ್ನು ಆನಂದ ರಾಮಾಯಣದಲ್ಲಿ ಇದು ಶ್ಲೋಕ ಅದೇ. ಸಮಾಶ್ರಿತ್ಯ ದೌ ಸುಪರ್ಣವು ಏಕವೃಕ್ಷಂ ಸಮಾಶ್ರಿತ್ಯ ಸ್ಥಿತೌ ತಯೋ ಏಕಸಾರ ಫಲಂ ಸ್ವಾದು. ಸ್ವಾದುವನ್ನು ಒಂದು ತಿಂತಾ ಇದೆ, ಖಾದತ್ ಅನ್ಯೋ ವಿಚಕ್ಷತೆ, ಅನ್ನ ಇನ್ನೊಂದು ಹಕ್ಕಿದೆಲ್ಲ ಬರೀ ನೋಡ್ತಾ ಇದೆ. ಅದು ಸಾಕ್ಷಿ, ಅದು ನೋಡ್ತಾ ಇದೆ ಅಂದರೆ ಅದೇನು ಮಾಡ್ತಿಲ್ಲ, ಏನು ಮಾಡಬೇಕಾದ, ಏನೂ ಅನುಭವಿಸಬೇಕಾದ ಅವಶ್ಯಕತೆ ಇರ್ತಿಲ್ಲ, ಅದು ನೋಡ್ತಾ ಕೂತಿದೆ. ಅದಕ್ಕಾಗಿ ವಿಚಕ್ಷತೆ ಅಂತ ಹೇಳಿದ್ರು. ಅಂದ್ರೆ ತ್ರಿಶುದ್ಧಾಮಸು ಯದ್ಭೋಗ್ಯಂ ಭೋಕ್ತಾ ಭೋಗ್ಯಶ್ಚ ಯದ್ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ತ್ಯಾಹ ಚ ಅಥರ್ವಣೀ ಶ್ರುತಿ. ಇದು ಆನಂದ ರಾಮಾಯಣದ 4ನೇ ಸರ್ಗದ 88ನೇ ಶ್ಲೋಕ ಇದು. ಆ ಶ್ಲೋಕ ಅದೇ ಅಥರ್ವಣ ಉಪನಿಷತ್ತಿನ ಮಾತನ್ನು ಹೀಗೆ ವಿವರಿಸ್ತದೆ. ತ್ರಿಶುಧಾಮಸು, 3 ಧಾಮಗಳಲ್ಲಿ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಭಗವಂತನ ತ್ರಿಧಾಮ ಅಂತ ಕರೀತಾರೆ. ಅಲ್ಲಿ ನೀವು ಹೋಗಿದ್ರು, ಮುಕ್ತನಾದ ಮೇಲೆ ಅಲ್ಲಿ ಹೋಗಿ ನೀವು ಸುಖವಾಗಿದ್ದಾಗ ಭೋಗ್ಯ ವಸ್ತು ಅಲ್ಲಿದೆ, ಅನ್ನಾದಿ ಪದಾರ್ಥಗಳಿಗೆ. ಭೋಕ್ತ, ಅಲ್ಲಿ ಭೋಗ ಮಾಡುವಂಥ ವ್ಯಕ್ತಿ ಇದ್ದಾನೆ. ಭೋಗ್ಯನಾದಂಥ ಪುರುಷ ಇದ್ದಾನೆ, ಸ್ತ್ರೀ ಪುರುಷನ ಜೊತೆ ಇದೆ ಅಂತಲ್ಲಿ. ಪರಂಜ್ಯೋತಿ ಪರಂ ಪ್ರಾಪ್ಯ ತ್ರಿಜ್ಞಾತ್ಯಜ್ಞಾತಿ ಸಂಯುತಃ ಅಂತ ಮತ್ತೊಂದು ಶ್ರುತಿಯ ಮಾತು. ಅಲ್ಲಿ ಹೋಗಿ ಇದ್ಬಿಟ್ರೆ ನೀವು ಒಬ್ಬರೇ ಇರೋದಿಲ್ಲ ಅಂತ. ಅಲ್ಲಿ ಕೆಲವು ಸಿದ್ಧಾಂತಗಳಲ್ಲಿ ಒಬ್ಬನೇ ಇರ್ತಾನೆ, ಅದ್ವಿತೀಯನಾಗಿದ್ದು ಬಿಡ್ತಾನೆ ಜೀವ, ಎಲ್ಲವನ್ನೂ ಕಳ್ಕೊಂಡು ಅದ್ವಿತೀಯನಾಗಿದ್ದು ಬಿಡ್ತಾನೆ ಅಂತ ಕೆಲವು ಸಿದ್ಧಾಂತಗಳ ವರ್ಣನೆ ಇದೆ. ನಿಜವಾದ ಮೋಕ್ಷ ಹಾಗಿಲ್ಲ. ತ್ರಿಜ್ಞಾತ್ಯಜ್ಞಾತಿ ಸಂಯುತಃ, ನಿಮಗಲ್ಲಿ ಹೆಂಡತಿಯರಿದ್ದಾರೆ, ಗಂಡಂದರಿದ್ದಾರೆ, ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಬಂಧು ಅಂತ ಪರಮಾತ್ಮ ಇದ್ದಾನೆ. ಅವ್ರ ಜೊತೆಗೆ ನೀವು ಸುಖ ಅನುಭವಿಸ್ತೀರಿ, ಅವ್ರ ಜೊತೆ ಇಲ್ಲದೆ ನೀವು ಯಾವುದೇ ಸುಖ ಅನುಭವಿಸೋದಿಲ್ಲ ಅಂತ ಮಾತು. ಅದಕ್ಕಾಗಿ ಭೋಗ್ಯವಾದಂಥ ಅನ್ನಾದಿ ಪದಾರ್ಥಗಳು, ಕುದುರೆ, ಆನೆ, ಗಂಡ, ಹೆಂಡತಿ ಇವೆಲ್ಲ ಇದೆ. ತೇಭ್ಯೋ ವಿಲಕ್ಷಣ, ಇವೆಲ್ಲದಕ್ಕಿಂತ ವಿಲಕ್ಷಣವಾದಂಥ ಭಗವಂತ ಏನಿದ್ದಾನೆ ಅವನು ಸಾಕ್ಷಿ. ಇದು ಅಥರ್ವಣೀ ಶ್ರುತಿ. ಈ ಶ್ಲೋಕ ಏನಿದೆ ಇದು ಅಥರ್ವಣೋಪನಿಷತ್ತಿನ ವಾಕ್ಯ ಅಲ್ಲ. ಇದು ಅಥರ್ವಣೋಪನಿಷತ್ತಿನ ಸಾರವನ್ನೇ ವಾಕ್ಯಾಂತರದಿಂದ ಹೇಳಿದಂಥ ಮಾತು. ಯಚ್ಚಾಸ್ತಿ ಯತ್ಸ್ಫುರತಿ ಯಚ್ಚ ಆನಂದಯತಿ ಸ್ವಯಂ ಯಸ್ಮಿಂಚ ಮಹಸಿ ಪ್ರಖ್ಯೆ ಸರ್ವೇ ವೇದಾ ಸಮನ್ವಿತಾ. ಯಾವ ಈ ಪರಬ್ರಹ್ಮ ಏನಿದೆ ಅದು ಅಸ್ತಿ, ಅದು ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿದೆ, ಎಲ್ಲ ಕಡೆ ಹೊಳಿತಾ ಇದೆ. ಅದು ಆನಂದಯತಿ, ತಾನು ಆನಂದ ಸ್ವರೂಪವಾಗಿದೆ, ಜಗತ್ತೆಲ್ಲದಕ್ಕೂ ಆನಂದ ಕೊಡ್ತಾ ಇದೆ. ಆ ಮಹಾ ತೇಜಸ್ಸಿನಲ್ಲಿ ಸರ್ವೇ ವೇದಾ ಸಮನ್ವಿತಾ, ಮಹಾ ತೇಜಸ್ಸನ್ನು ಹೊಗಳಲಿಕ್ಕೆ ಎಲ್ಲ ವೇದಗಳು ಬದ್ಧ ಕಂಕಣಗಳಾಗಿ ನಿಂತಿವೆ. ವೇದಾಭಿಮಾನಿ ದೇವತೆಗಳು ಅಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ತ್ರಿಶುದ್ಧಾಮಸು ಅಂತ ಬಂತು. ಇದು ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಕೂಡ ಹೇಳ್ಬೋದು. ಅದಕ್ಕೆ ಹೊಂದಿಸಿಕೊಂಡು ಮತ್ತೊಂದು ಅರ್ಥವನ್ನು ಕೂಡ ಹೇಳ್ಬೋದು. ಸುಷುಪ್ತಿ, ಜಾಗೃತಿ ಮತ್ತು ಸ್ವಪ್ನ ಅನ್ನುವಂಥ 3 ಅವಸ್ಥೆಗಳು. ಎಚ್ಚರವಾಗಿರುವಿಕೆ,
ಮತ್ತು ಈಗ ನಾವು ಎಚ್ಚರವಾಗಿದ್ದೇವೆ, ಸ್ವಪ್ನವನ್ನು ಕಾಣೋದು, ಕನಸು ಕಾಣೋದು, ಮತ್ತು ಸುಷುಪ್ತಿ ಮಲಕ್ಕೊಂಡಿರೋದು. ಈ 3 ಅವಸ್ಥೆಗಳಲ್ಲಿಯೂ ಕೂಡ ಜೀವನಿಗೆ ಸುಖ ಕೊಡುವವನು ಏನಿದ್ದಾನೆ ಈ ಪರಮಾತ್ಮನೇ ಅಂತ ಕೂಡ ಆ ಮಾತಿಗೆ ಅರ್ಥ ಹೇಳ್ಬೋದು. ವಿಷಯಾದಿ ಧೀಪರ್ಯಂತಂ ಜಡಂ ಸರ್ವಮನಾತ್ಮಕಂ ಯಸ್ಯಾರ್ಥೇ ಚ ಪ್ರಿಯಂ ಚೈತತ್ ಸ ಪರಮಾತ್ಮ ಮಹಾಪ್ರಿಯ ಆತ್ಮನಸ್ಸು ಕಾಮಾಯ ಸರ್ವಂ ಪ್ರಿಯತಂ ಭವತಿ ಅಂತ ಆಟೋಪನಿಷತ್ತಿನಲ್ಲಿ ಬಂದಿತ್ತು. ಮೊನ್ನೆ ದಿವಸ ನಾನು ಹೇಳಿದ್ದೆ, ನಮಗೆ ಹೆಂಡತಿ ಪ್ರಿಯ, ನಮಗೆ ಗಂಡ ಪ್ರಿಯ. ಯಾತಕ್ಕಾಗಿ ಅಂದರೆ ನಮಗೆ ಹೆಂಡತಿ ಮೇಲೂ ಸಹಜವಾದ ಪ್ರೀತಿ ಇಲ್ಲ, ಗಂಡನ ಮೇಲೂ ಸಹಜವಾದ ಪ್ರೀತಿ ಇಲ್ಲ. ನಮಗೆ ನಮ್ಮ ಮೇಲೆ ಪ್ರೀತಿ. ನಮಗೆ ಸುಖ ಕೊಡ್ತಾಳಾದ್ರೆ ಹೆಂಡತಿ ಬೇಕು, ನಮಗೆ ಸುಖ ಕೊಡ್ತಾಳಾದ್ರೆ ನಮಗೆ ಗಂಡ ಬೇಕು ಅಂತ ಒಂದು ಸರಳವಾದ ಅರ್ಥ ಅದಕ್ಕೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪರಮಾತ್ಮ ಅಪೇಕ್ಷೆ ಪಡ್ತಾನೆ, ಈ ಹೆಂಡತಿ ನಿಮಗೆ ಪ್ರಿಯಳಾಗಲಿ, ಈ ಗಂಡ ನಿನಗೆ ಪ್ರಿಯನಾಗಲಿ ಅಂತ ಪರಮಾತ್ಮ ಅಪೇಕ್ಷೆ ಪಟ್ಟರೆ, ಪರಮಾತ್ಮ ನಿರ್ದೇಶ ಮಾಡಿದರೆ ಆ ಹೆಂಡತಿಯನ್ನು ನೀವು ಮೆಚ್ಚುತ್ತೀರಿ, ಹೆಂಡತಿ ನಿಮ್ಮನ್ನು ಮೆಚ್ಚುತ್ತಾಳೆ. ಪರಮಾತ್ಮನಿಗೆ ಅಪೇಕ್ಷೆ ಇಲ್ಲದೆ ಹೋದರೆ ನೀವೇನು ಮಹಾಪ್ರಯತ್ನ ಮಾಡಿದರೂ ಕೂಡ, ಸುಖ ಪಡ್ತೇನೆ ಅಂತ ಎಷ್ಟೇ ದೊಡ್ಡ ಸಾಹಸ ಮಾಡಿದರೂ ಕೂಡ ಯಾವ ಜಡ ವಸ್ತುವಿನಿಂದ ಯಾವ ಚೇತನ ವಸ್ತುವಿನಿಂದ ನಿಮಗೆ ಸುಖ ಸಿಗಲಾರದು. ಆತ್ಮನಸ್ಸು ಪರಮಾತ್ಮ ಅನಿಸ್ಕೊಂಡಿರುವಂಥ ಆತ್ಮ ಏನಿದ್ದಾನೆ ಅವನ ಅಪೇಕ್ಷೆಗೆ ಸಂಬಂಧಪಟ್ಟಂತೆ ಇದೆಲ್ಲವೂ ನಿಮಗೆ ಪ್ರಿಯ, ಇಲ್ಲದೇ ಇದ್ರೆ ಪ್ರಿಯವಲ್ಲ. ಇದು ಇವನು ಎಲ್ಲ ಪ್ರಾಣಿಗಳಿಗೂ ಸ್ವಾತ್ಮ, ಪರಮ ಪ್ರೇಮಾಸ್ಪದ ಇವನು ನಿಮಗೆ. ಪರಮ ಪ್ರೇಮಾಸ್ಪದೋ ಮತಃ ಸತು ಸರ್ವತ್ರ ಏಕ ಏವ ನೇಹ ನಾನಾಸ್ತಿ ಗಚ್ಚತಿ. ಎಲ್ಲ ಕಡೆ ಆತ ಒಬ್ಬನೇ, ನೇಹ ನಾನಾಸ್ತಿ ಕಿಂಚನ. ಈ ಪರಮಾತ್ಮನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ. ಪರಮಾತ್ಮನ ಅವತಾರಗಳಿಗೆ, ಆತನ ಕ್ರಿಯೆಗಳಿಗೆ, ಆತನ ವಿಭಿನ್ನ ಗುಣಗಳಿಗೆ ನಾನಾ ಅಂದರೆ ಭಿನ್ನವಾದದ್ದು ಯಾವುದೂ ಇಲ್ಲ. ಆತ ಸಂಪೂರ್ಣ ಅಭಿನ್ನನೆ. ಚಿದ್ರಾಮಂ ಹೃದ್ಗತಂ ಜ್ಞಾತ್ವಾ ಯೋಸವು ಸೋಹಮಿತೀರಯ ಆಚಾರ್ಯದತ್ತಯ ಸಮ್ಯಕ್ ಪರಮೋಪಾಸನಂ ಗತಃ. ಸಿದ್ರಾಮ, ಚಿತ್ ಅನ್ನೋ ಹೆಸರಿನ ರಾಮ ನಮ್ಮ ಹೃದಯದೊಳಗಿದ್ದಾನೆ. ಅವನನ್ನು ನಾವು ಸೋಹಂ ಅಂತ ತಿಳ್ಕೊತೇವೆ. ಆ ಬ್ರಹ್ಮವೇ ನಾನು, ಶಿವೋಹಂ, ಆ ಪರಮಾತ್ಮವೇ ನಾನು, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊತೇವೆ. ಅದು ಅದ್ವೈತದ ಅರ್ಥ. ಆ ಸೋಹಂ, ಹಂಸಃ ಸೋಹಂ ಸ್ವಾಹ ಅಂತ ಹಂಸ ಮಂತ್ರದ ಜಪ. ಆ ಹಂಸ ಮಂತ್ರವನ್ನೇ ಪ್ರಾಣ ಜಪ ಮಾಡ್ತಾನಂತೆ ನಿತ್ಯ. ಅವನು ಸೋಹಂ ಸೋಹಂ ಅಂತಿರ್ತಾನೆ. ಆ ಮಹಾಪ್ರಾಣ ಮುಖ್ಯ ಪ್ರಾಣ ಇದ್ದಾನೆ, ಅವನು ಸೋಹಂ ಅಂತಿರ್ತಾನೆ. ಆದರೆ ನಾನೇ ಪರಮಾತ್ಮ ಅನ್ನೋದಿಲ್ಲ ಅವನು, ನಾನು ಪರಮಾತ್ಮನ ದಾಸ ಅಂತಾನಂತ. ಅಂಥದೇ ಮಂತ್ರವನ್ನು ನಾವು ಕೂಡ ಜಪ ಮಾಡಬೇಕು. ಜಪ ಮಾಡಿ ನಾವು ಪರಮಾತ್ಮನ ದಾಸ ಅನ್ನೋದನ್ನು ಪ್ರತಿನಿತ್ಯ ಸೋಹಂ ಸ್ವಾಹ ಅಂತೇಳಿ ಉಸಿರನ್ನ ಎಳೆದುಕೊಂಡ್ರೆ ಸೋಹಂ ಸ್ವಾಹ, ಅದು ಉಸಿರು. ಆ ಸೋಹಂ ಸ್ವಾಹ ಅನ್ನುವ ಸಂಸ್ಕೃತದ ಆ ಮಂತ್ರ ಏನಿದೆ, ಆ ಮಂತ್ರದ ಒಂದು ಅಪಭೃಷ್ಟವಾದಂಥ ಅನುಕರಣೆ ಅಷ್ಟೇ. ಆಚಾರ್ಯರು ಕೊಟ್ಟಂತಹ, ಗುರುಗಳು ಕೊಟ್ಟಂತಹ ಒಂದು ಉಪದೇಶ ಅದು. ಆ ಮಂತ್ರವನ್ನು ಉಪದೇಶ ಮಾಡಿಕೊಂಡು ನಾವು ಪರಮೋಪಾಸನ ಉಪಾಸನೆಯನ್ನು ನಾವು ಪಕ್ವ ಮಾಡ್ಕೊಳ್ಬೇಕು. ಆವೃತ್ತಿ ರಸಕನ್ಯಾಯ ಫಲೀಭೂತೆಯ ಪರಾತ್ಮನಿ ಬೋಧದಾರ್ಢ್ಯ ಪುನಸ್ತಶ್ಚ ನಕಾರ್ಯಂ ವಿದ್ಯತೆ ಭವೇ. ಆವೃತ್ತಿ ರಸಕೃತೋಪದೇಶ ಅಂತ ಬ್ರಹ್ಮಸೂತ್ರ. ಆವೃತ್ತಿ ಮಾಡಬೇಕು, ಮೇಲಿಂದ ಮೇಲೆ ಆವೃತ್ತಿ ಮಾಡಬೇಕು. ಒಂದ್ಸರಿ ಶ್ರವಣ ಮಾಡಿ ಬಿಟ್ಟು ಬಿಟ್ರೆ ಅದರಿಂದ ಫಲ ಇಲ್ಲ. ಅನೇಕ ಬಾರಿ ಶ್ರವಣ ಮಾಡಬೇಕು. ಮಹಾಭಾರತ ರಾಮಾಯಣಾದಿ ಗ್ರಂಥಗಳನ್ನು, ವೇದಗಳನ್ನು, ಎಲ್ಲ ಶಾಸ್ತ್ರಗಳನ್ನು ಶ್ರವಣ ಮಾಡೋದು. ಶ್ರವಣ ಮೊದಲನೇದು. ಆ ಶ್ರವಣವನ್ನು ಅನೇಕ ಬಾರಿ ಮಾಡಬೇಕು. ಕೇಳೋದು, ಗುರುಮುಖದಿಂದ ಶ್ರವಣ ಮಾಡೋದೇನಿದೆ ಅದನ್ನು ಅನೇಕ ಬಾರಿ ಮಾಡಬೇಕು. ಮುಂದೆ ಮನನ ಇದೆ. ಗುರುಗಳು ಶ್ರವಣ ಮಾಡಿಸಿ ಹೋದ ಮೇಲೆ ಒಬ್ಬನೇ ಕೂತ್ಕೊಂಡು ಮನನ ಮಾಡಬೇಕು, ಅದನ್ನು ಆಲೋಚನೆ ಮಾಡಬೇಕು. ಅದನ್ನು ಒಂದು ಬಾರಿ ಮಾಡಿಬಿಟ್ರೆ ಉಪಯೋಗ ಇಲ್ಲ, ಅನೇಕ ಬಾರಿ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನ. ಮುಂದೆ ಗಾಯತ್ರಿಯ ನಾರಾಯಣ ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ ಮಂತ್ರ ಮೊದಲಾದ ಮಹಾಮಂತ್ರಗಳ ರೂಪದಲ್ಲಿ ಅದನ್ನು ಧ್ಯಾನ ಮಾಡ್ತೀವಲ್ಲ, ಅದನ್ನು ಕೂಡ ಒಂದು ಬಾರಿ ಮಾಡಿದ್ರೆ ಉಪಯೋಗ ಇಲ್ಲ, ಅನೇಕ ಬಾರಿ ಮಾಡಬೇಕು. ಇಲ್ಲದೆ ಇದನ್ನು ಒಂದೇ ಬಾರಿ ಗಾಯತ್ರಿ ಮಾಡಿರಿ ಅಂತ ಹೇಳ್ತಿದ್ರು. ಹಾಗಿಲ್ಲ. ಸಹಸ್ರ ಪರಮಾಂ ದೇವಿಂ ಶತಮಧ್ಯಾಂ ದಶಾವರಾಂ. ಕನಿಷ್ಠ 1000 ಮಾಡಿ, ಆಗದೇ ಇದ್ರೆ 100 ಮಾಡಿ, ಕನಿಷ್ಠ 10,000 ಮಾಡಿ ಅಂತ ಅದನ್ನು ಆವೃತ್ತಿ ಮಾಡ್ಲಿಕ್ಕೆ ಹೇಳಿದರು. ಆವೃತ್ತಿ ಮಾಡ್ಲಿಕ್ಕೆ ಯಾಕೆ ಹೇಳಿದರು ಅಂದರೆ, ಆ ಶಬ್ದವನ್ನು ಆವೃತ್ತಿ ಮಾಡೋಕ್ಕಿಂತ ಹೆಚ್ಚಾಗಿ ಅರ್ಥವನ್ನು ಆವೃತ್ತಿ ಮಾಡಿ. ಮೊದಲು ಉಪನಯನ ಆದ 8 ವರ್ಷದಲ್ಲಿ ಎಷ್ಟು ಅರ್ಥ ತಿಳಿದಿತ್ತು. ಆದರೆ ಶಬ್ದವನ್ನು ಆವೃತ್ತಿ ಮಾಡೋದನ್ನು ಒಂದು ಜಾಗದಲ್ಲಿ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ಮೊದಲು 1ನೇ ಕ್ಲಾಸಿಗೆ ಹೋಗೋ ಮಕ್ಕಳನ್ನು ನೇರವಾಗಿ 1ನೇ ಕ್ಲಾಸಿಗೆ ಹೋಗ್ಬಿಟ್ರೆ ಅವ್ರು ಗೊಂದಲಕ್ಕೆ ಒಳಗಾಗ್ತಾರೆ. ಅದಕ್ಕಾಗಿ ಅವರನ್ನು ಮೊದಲು ಆ 1ನೇ ಕ್ಲಾಸಿಗೆ ತರಬೇತಿ ರೂಪವಾಗಿ ಅಪ್ಪರ್ ಕೆ ಜಿ ರೂಪದಲ್ಲಿ, ಲೋಯರ್ ಕೆ ಜಿ ರೂಪದಲ್ಲಿ ಅವರಿಗೆ ತರಬೇತಿ ಕೊಡುತ್ತಾರೆ. ಅದರಂತೆ ಅರ್ಥದ ಆವೃತ್ತಿ ಏನಿದೆ, ಆ ಅರ್ಥದ ಆವೃತ್ತಿ ಪೂರ್ವಭಾವಿಯಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ಮೊದಲು ಒಂದು 10 ನಿಮಿಷ
ಕೂತ್ಕೊಂಡು ಆ ಶಬ್ದವನ್ನು ಆವೃತ್ತಿ ಮಾಡಿ ಅಂತ ನಮಗೆ ಉಪನಯನದಲ್ಲಿ ಹೇಳ್ತಾರೆ. ಆವೃತ್ತಿ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲವನ್ನು ಕೂಡ ಆವೃತ್ತಿ ಮಾಡಬೇಕು. ಯಾಕೆ ಆವೃತ್ತಿ ಮಾಡಬೇಕು ಅಂತಂದ್ರೆ ಅಸಕೃತ ಉಪದೇಶ. ನೀವು ಯಾವ ಗಿಡದ ತಪ್ಪಲು ಶಾಸ್ತ್ರ ಓದಿದ್ದೇನೆ ಅಂತ ತಿಳ್ಕೊತೀರಿ, ಖಂಡಿತ ಅಂತ ಅನ್ಕೊಂಡಿದ್ದೀರಿ. ಆದರೆ ನಿಮಗೆ ಗೊತ್ತಿರೋದು ಎಷ್ಟಿದೆ? ಯಾಕೆಂದ್ರೆ ಭೃಗುವಿನಂತ ಮಹರ್ಷಿಯು ಕೂಡ ಅನೇಕ ಬಾರಿ ಆವೃತ್ತಿ ಮಾಡಬೇಕಾಯ್ತು. ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಂತ ತೈತ್ರಿಯ ಉಪನಿಷತ್ತು. ಭೃಗುರ್ವೈ ವಾರುಣಿ ವರುಣಂ ಪಿತರಂ ಉಪಸಸಾರ. ವರುಣನ ಮಗನಾದಂಥ ಆ ಭೃಗು ಏನಿದ್ದಾನೆ ಅವನು ತನ್ನ ತಂದೆಯಾದಂಥ ವರುಣನ ಬಳಿಗೆ ಬಂದ. ನನಗೆ ಆ ಪರಬ್ರಹ್ಮನನ್ನ ಉಪದೇಶ ಮಾಡು ಅಂತ ಹೇಳಿದ. ಆತನನ್ನು ಒಂದೇ ಸರಿ ಉಪದೇಶ ಮಾಡಿ ಕೊಟ್ಟು ಕಳಿಸಲಿಲ್ಲ, ಅನೇಕ ಬಾರಿ ಆತನಿಗೆ ಉಪದೇಶ ಮಾಡಿದ. ಮಾಡಿ ಆತನನ್ನು ಕೊಟ್ಟು ಕಳಿಸಿದ. ಅನ್ನಮಯ ಬ್ರಹ್ಮನನ್ನ ಮನೋಮಯ ಬ್ರಹ್ಮನನ್ನ ನಾನಾ ರೀತಿಯಾಗಿ ತಿಳ್ಕೊ. ಆತ ಒಂದು ಬಾರಿ ಹೋದ, ತಂದೆ ಹೇಳಿದ್ದನ್ನು ಧ್ಯಾನ ಮಾಡಿದ, ಮತ್ತೆ ಬಂದ, ಮತ್ತೊಮ್ಮೆ ಉಪದೇಶ ಪಡ್ಕೊಂಡ, ಮತ್ತೆ ಹೋದ. ಈಗ 5 ಬಾರಿ ಹೋದ, ಮರಳಿ ಬಂದ ಅಂತಿದೆ. ಅಧೀಹಿ ಭಗವೋ ಬ್ರಹ್ಮ, ನನಗೆ ಬ್ರಹ್ಮವನ್ನು ಉಪದೇಶ ಮಾಡು. ತಸ್ಮಾ ಏತತ್ರೋವಾಚ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ ತಗಂಹೋವಾಚ ತದ್ವಿಜಿಜ್ಞಾಸಸ್ಸ ತಬ್ಬ್ರಹ್ಮ. ಅನ್ನವನ್ನೇ ಬ್ರಹ್ಮ ಅಂತ ತಿಳ್ಕೊ, ಅದೇ ನಮ್ಗೆಲ್ಲರಿಗೂ ಪುಷ್ಟಿದಾಯಕ. ತಪೋ ತಪ್ಪಿತ, ಆ ಭೃಗು ತಪಸ್ಸು ಮಾಡಿದ. ತಪಸ್ತತ್ವ ಅನ್ನಂ ಬ್ರಹ್ಮೇತಿ ವಿಜಾನಾತ್, ಅನ್ನ ನಾಮಕರ ಅಂತ ಭಗವಂತನನ್ನು ತಿಳ್ಕೊಂಡ. ತದ್ವಿಜ್ಞಾಯ, ಅದನ್ನು ತಿಳ್ಕೊಂಡ, ಸಮಾಧಾನ ಆಗಲಿಲ್ಲ. ಪುನರೇವ ವರುಣಂ ಪಿತರಮುಪಸಸಾರ, ತಂದೆಯಾದಂಥ ವರುಣನ ಬಳಿಗೆ ಮತ್ತೆ ಬಂದ. ಅದೀಹಿ ಭಗವೋ ಬ್ರಹ್ಮ, ತೃಪ್ತಿ ಆಗಿಲ್ಲ, ಮತ್ತಷ್ಟು ಉಪಾಸನೆ ಮಾಡು. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ, ತಪಸ್ಸನ್ನೇ ಬ್ರಹ್ಮ ಅಂತ ತಿಳ್ಕೊ, ಜ್ಞಾನರೂಪನ ಅಂತ ಬ್ರಹ್ಮನನ್ನು ತಿಳ್ಕೊ. ಆತ ಮತ್ತೆ ಹೋದ, ಮುಂದೆ ಮತ್ತೊಮ್ಮೆ ಮರಳಿ ಬಂದ. ಅದು ಮನಸ್ಸನ್ನ ಬ್ರಹ್ಮ ಅಂತ ತಿಳ್ಕೊ, ಆ ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೊಂಡು ತಪಸ್ಸನ್ನು ಮಾಡಿ ಮತ್ತೆ ಮರಳಿ ಬಂದ. ಹೀಗೆ ಆ ಬ್ರಹ್ಮನ, ಆ ಭೃಗು ಮಹರ್ಷಿಯ ಮತ್ತು ವರುಣನ ಕಥೆಯನ್ನು ನಾವು ತೈತ್ರಿಯೋಪನಿಷತ್ತಿನ ಭೃಗುವಲ್ಲಿ ಅಂತಲೇ ಅದಕ್ಕೆ ಹೆಸರು. ಶಿಕ್ಷಾದಲ್ಲಿ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಅಂತ 3ನೇ ಹೆಸರು. ಆ ಭೃಗುವಲ್ಲಿಯಲ್ಲಿ ಅದನ್ನೇ ಕೇಳ್ತೇವೆ. ಹೀಗೆ ತತ್ವಜ್ಞಾನ ಅಂತ ಅನ್ನೋದು ಒಂದು ಬಾರಿ ಕೇಳಿಬಿಟ್ರೆ, ಒಂದು ಬಾರಿ ಧ್ಯಾನ ಮಾಡಿಬಿಟ್ರೆ, 10 ಗಾಯತ್ರಿ ಮಾಡಿಬಿಟ್ರೆ ಮಾತ್ರಕ್ಕೆ ಅದು ಬರುವಂಥದ್ದಲ್ಲ. ಅದಕ್ಕಾಗಿ ಮೇಲಿಂದ ಮೇಲೆ ಶ್ರವಣ ಮಾಡಿ, ಮೇಲಿಂದ ಮೇಲೆ ಅದನ್ನು ಮನನ ಮಾಡಿ, ಆಲೋಚನೆ ಮಾಡಿ ಅಂತ ಹೀಗೆ ಉಪನಿಷತ್ತು ಹೇಳಿದೆ. ಅಂತ ಮಹರ್ಷಿಗೂ ಅದನ್ನು ಹೇಳಿದೆ. ಇನ್ನು ಅಸ್ಮಾಸು ಕಾಕಥ, ನಮ್ಮ ಬಗ್ಗೆ ಹೇಳಬೇಕಾದ್ದೇನಿದೆ? ಅದಕ್ಕಾಗಿ ಮೇಲಿಂದ ಮೇಲೆ ಅದನ್ನು ಶ್ರವಣ ಮನ್ನಾದಿಗಳನ್ನು ಮಾಡಿಕೊಂಡು ಆ ಬೋಧವನ್ನು, ಬ್ರಹ್ಮಜ್ಞಾನವನ್ನು ದೃಢ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ರೆ ನಾವು ರಜಿಯ ಮಕ್ಕಳಂತ ಆಗ್ತೇವೆ. ರಜಿ ಮಹಾರಾಜನಿಗೆ ಮಕ್ಕಳಿದ್ರು, ಬೇಕಾದ ಶಾಸ್ತ್ರಾಧ್ಯಯನ ಮಾಡಿದ್ರು. ಆದರೆ ದುರಹಂಕಾರದಿಂದ ಇಂದ್ರನ ಸಿಂಹಾಸನವನ್ನೇ ಕಿತ್ಕೊಳ್ಬೇಕು ಅಂತ ಹೋದರು. ಇಂದ್ರ ತನ್ನ ಗುರುವಾದ ಬೃಹಸ್ಪತಿಯ ಮೊರೆ ಹೋದ. ಬೃಹಸ್ಪತಿ ಅವರಿಗೆ, ಆ ರಜಿ ಮಹಾರಾಜನ ಮಕ್ಕಳಿಗೆ ನಾಸ್ತಿಕ ಬುದ್ಧಿಯನ್ನು ಉಪದೇಶ ಮಾಡಿಬಿಟ್ಟ. ಅವರೆಲ್ಲ ವೇದ ಶಾಸ್ತ್ರ ಪುರಾಣ ಇದನ್ನೆಲ್ಲ ಬಿಟ್ಟು ಸಂಧ್ಯಾವಂದನೆ, ದೇವ್ರ ಪೂಜೆ, ಬ್ರಹ್ಮಯಜ್ಞಕ್ಕೆಲ್ಲದಕ್ಕೂ ತಿಲಾಂಜಲಿಯನ್ನು ಕೊಟ್ಟು ನಾಸ್ತಿಕರಾಗಿಬಿಟ್ರು, ಭ್ರಷ್ಟರಾಗಿ ಹೋಗಿಬಿಟ್ರು. ದೇವದೇವ ಸಿಂಹಾಸನ ಇರಲಿ, ತಮ್ಮ ಸಿಂಹಾಸನವನ್ನೇ ಉಳಿಸ್ಕೊಳ್ಳೋದು ಅವ್ರಿಗೆ ಕಷ್ಟ ಆಯಿತು. ಅದರ ಸಂಕೇತ ಏನಂದರೆ, ನೀವು ನಾಸ್ತಿಕರಾಗಿ ಬದುಕೊಳ್ಳಿದ್ರೆ ಈ ಜಗತ್ತಿನಲ್ಲೇ ನಿಮ್ಗೆ ಅಸ್ತಿತ್ವ ಇಲ್ಲದಂತ ಆಗಿತ್ತು. ಪರಮಾತ್ಮನ ಸಮೀಪಕ್ಕೆ ಹೋಗಿ ಆತನ ಮುಕ್ತಿಯನ್ನು ಪಡ್ಕೊಳ್ಳೋದು ಆಮೇಲೆ ಕಥೆ ಇರಲಿ, ಇಲ್ಲೇ ನಿಮ್ಗೆ ಅಸ್ತಿತ್ವ ಇಲ್ಲದಂತಾದೀತು, ಇಲ್ಲೇ ನೀವು ಬೆಲೆ ಇಲ್ಲದಂತಾದೀತು. ಅದಕ್ಕಾಗಿ ಶಾಸ್ತ್ರವನ್ನು ಓದಿದ್ದೇವೆ, ಪಾಠ ಹೇಳ್ತೀವಿ, ಪ್ರವಚನ ಹೇಳ್ತೀವಿ ಅಂತ ನೀವು ತಿಳ್ಕೊಂಡ್ರೆ, ಪ್ರವಚನ ಕೇಳಿದ್ದೇವೆ, ನಾವು ದೊಡ್ಡ ಜನ್ಮ ಪಡ್ಕೊಂಡಿದ್ದೇವೆ ಅಂತೇನಾದರೂ ಭ್ರಾಂತಿ ಪಟ್ಟರೆ, ಅಹಂಕಾರ ಪಟ್ಟರೆ, ನಾವು ರಜಿ ಮಹಾರಾಜನ ಮಕ್ಕಳಂತೆ ಭಟ್ಟವಾಗಿ ಹೋದೆವು. ಅದಕ್ಕಾಗಿ ಒಂದು ಬಾರಿ ಶ್ರವಣ ಮಾಡಿದ್ದ ಮಾತ್ರಕ್ಕೆ, ಶ್ರವಣ ಮಾಡಿಸಿದ ಮಾತ್ರಕ್ಕೆ ಅದಿಬ್ಬರಿಗೂ ಅನ್ವಯ ಆಗುವಂಥದ್ದೇ. ಕೇಳೋರನ್ನು ಬೈಯೋದಲ್ಲ, ಕೇಳೋರನ್ನು ಬೈಯಬೇಕು, ಹೇಳುವವರನ್ನು ಬೈಯಬೇಕು. ಯಾಕಂದ್ರೆ ಇಬ್ಬರಿಗೂ ದುರಹಂಕಾರ. ಅದಕ್ಕಾಗಿ ಕೇಳುವವರು ಹೇಳುವವರಿಬ್ಬರೂ ಕೂಡ ಅದನ್ನು ಸರಿಯಾಗಿ ಮನನ ಮಾಡಿಕೊಂಡು ಆ ಬೋಧವನ್ನು ದೃಢ ಮಾಡ್ಕೋಬೇಕು. ರಜಿ ಮಹಾರಾಜನ ಮಕ್ಕಳಂತೆ ಈಗೊಂದು ಮಾತನ್ನು ಕೇಳಿ ಮತ್ತೊಂದು ಮಾತು ಹೇಳಿಬಿಟ್ರೆ ಆ ಮಾತಿಗೆ ನಾವು ಮರುಳಾಗಿ ಇಲ್ಲಿದ್ದನ್ನೆಲ್ಲ ಬಿಡುವಂಥ ಪ್ರಸಂಗ ಬರಬಾರ್ದು. ಯಾರೇ ಎಷ್ಟೇ ವ್ಯತಿರಿಕ್ತವಾದ ಉಪದೇಶ ಮಾಡಿದರೂ ಕೂಡ ಇದನ್ನು ಬಿಡಲಾರದಂತಹ ದೃಢತೆಯನ್ನು ನಾವು ಪಡ್ಕೊಳ್ಬೇಕು. ಬೋಧ ದಾರ್ಢ್ಯ, ಮನಸ್ಸು ದೃಢ ಆಗಿಬಿಟ್ರೆ ನ ಕಾರ್ಯಂ ವಿದ್ಯತೆ ಭವೇ, ಈ ಸಂಸಾರದಲ್ಲಿ ನೀವು ಮಾಡಬೇಕಾದದ್ದೇನು ಕೂಡ ಇಲ್ಲ. ಅಂದರೆ ಸಂಸಾರವನ್ನು ದಾಟಿ ನೀವು ಮುಕ್ತರಾಗ್ತೀರಿ ಅಂತ ಅದರ ಮಾತಿನ ಅರ್ಥ.
ಅನ್ನುವಲ್ಲಿಗೆ ಆನಂದ ರಾಮಾಯಣದ ಮನೋಹರ ಕಾಂಡದ 4ನೇ ಸರ್ಗದ 93ನೇ ಶ್ಲೋಕದ ವಿವರಣೆ ಇಲ್ಲಿಗೆ ಮುಕ್ತಾಯಗೊಂಡಿದೆ.